Hey, hey. You take. ಹೋಗೋದು ಹೋಗಪ್ಪ. ಫುಲ್ ಅದು ಹಾಕಬೇಕಾ? ಒಂದೇ ಸಲ ಹಾಕೋಬಿಡ ಮತ್ತೆ ಆ ಬಕೆಟ್ನಲ್ಲಿ ಒಳಗೆ ಹೋಗ್ಬೇಕು. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮಿಥುಸ್ ಫಾರ್ಮ್ ಲೈಫ್. ಇವತ್ತು ನಾವಿಲ್ಲಿ ಬಂದಿದ್ದಂತ ಮಂಡ್ಯಕ್ಕೆ ಬಂದಿದ್ದೀವಿ. ಮಂಡ್ಯದಲ್ಲಿ ಕರಡಿ ಪಟೇಲ್ರ ಮನೆಗೆ ಬಂದಿದ್ದೀವಿ. ನಮ್ಮ ರವಿನ ನೋಡೋಕ್ಕೆ. ಇವರು ಇವತ್ತು ನಮ್ಮ ಕರ್ನಾಟಕ ರೆಪ್ರೆಸೆಂಟ್ ಮಾಡ್ಕೊಂಡು ನಮ್ಮ ಹಳ್ಳಿಕಾರನ ಮತ್ತು ನಮ್ಮ ಮಂಡ್ಯ ಭಾಗದ ಬನ್ನೂರು ಕುರಿ ಮತ್ತು ನಮ್ಮ ಹಳ್ಳಿಕಾರ ಬೀಜದವರಿಂದ ಕರ್ಕೊಂಡು ಮಹಾರಾಷ್ಟ್ರ ನಡೀತಿರೋ ನ್ಯಾಷನಲ್ ಕ್ಯಾಟಲ್ ಶೋಗೆ ಹೋಗ್ತಿದ್ದಾರೆ. ವರ್ಷ ಮಾಡ್ತೀರಾ ಸರ್ ಇದನ್ನ ನ್ಯಾಷನಲ್ ಕ್ಯಾಟಲ್ ಶೋನ? ಇಲ್ಲ ಸರ್, ಅದು ಈವೆಂಟ್ ಅದು ಯಾವಾಗ ಮಾಡ್ತಾರೆ ಅಂತ ಅನ್ನೋದು ಗೊತ್ತಿಲ್ಲ. ನಾವು ಆ್ಯಕ್ಚುಲಿ 2001ನಲ್ಲಿ ಆಲ್ ಇಂಡಿಯಾ ಕ್ಯಾಟಲ್ ಶೋ ಕರ್ನಾಟಕದಲ್ಲಿ ನಡೆದಿದ್ದು. ಅದಾದಮೇಲೆ ನಮ್ಮ ಕರ್ನಾಟಕದಲ್ಲಿ ನಡೆದೇ ಇಲ್ಲ. ಅದು ಎಷ್ಟು ವರ್ಷಕ್ಕೆ ನಡೆಯುತ್ತೆ ಅಂತ ಅನ್ನೋದು ಗೊತ್ತಿಲ್ಲ. ಯಾವ ಈವೆಂಟಿಗೆ ಮಾಡ್ತಾರೆ ಅಂತ ಅನ್ನೋದು ಸಹ ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸೊ ನ್ಯಾಷನಲ್ ಲೆವೆಲ್ ಶೋ ಇದನ್ನು ನಾವು ಇದು 3ನೇ ಸರಿ ರೆಪ್ರೆಸೆಂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. 3ನೇ ಸರಿ. ಕಳೆದ ಬಾರಿ ಯಾವ ಸತಿ ಹೋಗಿದ್ರಿ ಸರ್? ಕಳೆದ ಬಾರಿ ಅಂತಂದರೆ 2023ನೇ ಇಸ್ವಿಯಲ್ಲಿ ಒಂದು ಸರಿ ನಾವು ಮಹಾರಾಷ್ಟ್ರಗೆ ಹೋಗಿದ್ವಿ. ಈಗ ಹೋಗ್ತಾ ಇದ್ದೀವಿ. ನಮ್ಮ ತಂದೆಯವರು 2001ನೇ ಇಸ್ವಿಯಲ್ಲಿ ಬ್ಯಾಂಗ್ಳೂರಲ್ಲಿ ಎಸ್ ಎಂ ಕೃಷ್ಣವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನ್ಯಾಷನಲ್ ಲೆವೆಲ್ ಲೈವ್ ಸ್ಟಾಕ್ ಶೋ ನಡೆದಿತ್ತು. ಸೊ ಆವಾಗ ಅಲ್ಲಿಗೆ ನಮ್ಮ ತಂದೆಯವರು ಪ್ರಾಪರಾಗಿ ವರ್ಷ ಮಾಡಲ್ಲ. ಇಲ್ಲ, ಪ್ರಾಪರಾಗಿ ಮಾಡಲ್ಲ. ಅದು ಯಾವುದೋ ಒಂದು ಈವೆಂಟ್ ತೊಗೊಂಡು ಅದನ್ನು ಮಾಡ್ತಾರೆ. ಓಕೆ, ನಮ್ಮ ಕರ್ನಾಟಕ ಭಾಗದಲ್ಲಿ ನಡೆಸಿದ ಯಾರು ಇದು? ಈ 2001ನೇ ಇಸ್ವಿಯಲ್ಲಿ ನಡೆಸಿರೋದು. ಆಗಲೇ 25 ವರ್ಷ ಆಗಿದೆ. ಸೊ ಹಂಗಾಗಿ ನಮ್ಮ ಕರ್ನಾಟಕದಲ್ಲಿ ನಡೆದೇ ಇದೆ ನಮ್ಮ ಕಡೆಯಿಂದ. ಇದು 25 ವರ್ಷ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಇದು ಆಲ್ ಇಂಡಿಯಾ ಕ್ಯಾಟಲ್ ಶೋ ನಡೆದು. ಸೊ ಹಂಗಾಗಿ ನ್ಯಾಷನಲ್ ಲೆವೆಲ್ ಲೈವ್ ಸ್ಟಾಕ್ ಶೋ ನಡೆದೇ ಇಲ್ಲ. ಸೊ ಹಂಗಾಗಿ ಈ ಒಂದು ಮುಖಾಂತರ ನಮ್ಮ ಕರ್ನಾಟಕದ ಆ್ಯನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಏನಿದ್ದಾರೆ, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ಅವ್ರನ್ನ ಕೇಳ್ಕೊಳ್ಳೋದು ಒಂದೇ, ನಮ್ಮ ಭಾಗದಲ್ಲೂ ನಮ್ಮ ರಾಜ್ಯದಲ್ಲೂ ಸಹ ಒಂದು ನ್ಯಾಷನಲ್ ಲೆವೆಲ್ ಲೈವ್ ಸ್ಟಾಕ್ ಶೋ ನಡೆದ್ರೆ ಎಲ್ಲ ಬೇರೆ ರಾಜ್ಯದ ಜನತೆಗಳು ಬರ್ತಾರೆ. ಬೇರೆ ಆ ಪ್ರಾಂತ್ಯದ ಆ ರಾಜ್ಯದ ಯಾವುದು ಪ್ರಾಣಿಗಳಿದೆಯೋ ಅವೆಲ್ಲ ಇಲ್ಲಿಗೆ ಬರುತ್ತವೆ. ಇದು ನೋಡೋದಕ್ಕೆ ಒಂಥರ ಕಣ್ಣಿಗೆ ಹಬ್ಬವಾಗಿರುತ್ತೆ. ಎಲ್ಲರಿಗೂ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ನಮ್ಮ ದೇಶಿ ತಳಿಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ಹಾಗಾಗಿ ದಯವಿಟ್ಟು ಕರ್ನಾಟಕ ರಾಜ್ಯದ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನಿದ್ದಾರೆ ಇದನ್ನು ಒಂಚೂರು ಮನಸ್ಸಿಗೆ ತೊಗೊಂಡು ಇದು 25 ವರ್ಷ ಆಗಿದೆ, ಕರ್ನಾಟಕದಲ್ಲೂ ಮಾಡಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ. ಸರ್, ಇದು ಯಾವ ಥರ ನೀವು ಗಮನಕ್ಕೆ ಬಂತು ನ್ಯಾಷನಲ್ ಶೋ ನಡೀತಿದೆ ಅಂತ? ಹೆಂಗೆ ಅಪ್ರೋಚ್ ಮಾಡಿಕೊಂಡ್ರಿ ನೀವು? ಸರ್, ನಮಗೆ 2023ಯಲ್ಲಿ ನಮಗೆ ನಾವು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಬ್ಯಾಂಗ್ಳೂರಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು ಅವರಿಂದ ನಮಗೂ ಕಾಲ್ ಬಂತು. ಬೇರೆಯವ್ರಿಗೆ ಅಪ್ರೋಚ್ ಮಾಡಿದರು. ಅವರು ನಾವು ದೂರ ಹೋಗಲ್ಲ ಅಂತ ಹೇಳಿದ್ರಂತೆ. ಅದೇ ಥರದ ನನಗೂ ಅಪ್ರೋಚ್ ಬಂತು. ಸೊ ಆವಾಗ ನಾನು ನಾನು ಟ್ರೈ ಮಾಡ್ತೀನಿ ಅಂತಂದ್ಬಿಟ್ಟು ನಾನು ಅದಕ್ಕೆ ಒಪ್ಕೊಂಡೆ. ಆವಾಗಲೂ ಸಹ ನಾವು ಒಂದು ಹಸುಕರು, ಒಂದು ಜೊತೆ ಎತ್ತು, ಬಿತ್ತನೆವರಿ ಮತ್ತು ಬಂಡೂರು ತೊಗೊಂಡೋಗಿದ್ವಿ. ಲಾಸ್ಟ್ ಟೈಮ್ ನಾವು ಕ್ಯಾರಿ ಮಾಡೋದಕ್ಕೆ ಕರು ಚಿಕ್ಕದಾಗಿದ್ದರಿಂದ ಸ್ವಲ್ಪ ಅದಕ್ಕೆ ಟ್ರಾವೆಲ್ ಮಾಡಬೇಕು. ಈಗ ಅಪ್ ಆ್ಯಂಡ್ ಡೌನ್ ನಮಗೆ 2000 ಕಿಲೋಮೀಟ್ರ್ ಆಗುತ್ತೆ. ಸೊ ಹಂಗಾಗಿ ಟ್ರಾವೆಲ್ಗೆ ಸ್ವಲ್ಪ ಹಿಂಸೆ ಆಗಿತ್ತು. ಸೊ ಹಂಗಾಗಿ ಈ ಸರಿ ಹಸುಕರು ತೊಗೊಂಡೋಗ್ತಾಯಿಲ್ಲ. 2 ಬಂಡೂರು ಇದ್ದಿದ್ದನ್ನ 4 ಬಂಡೂರು ಮಾಡಿದ್ದೀವಿ. ಆಮೇಲೆ ಬಂಡೂರಿಗೆ ತುಂಬ ಸ್ಕೋಪ್ ಇದೆ, ಅಲ್ಲಿ ತುಂಬ ಖುಷಿ ಪಡ್ತಾರೆ. ಸೊ ಹಂಗಾಗಿ ಈ ಬಂಡೂರು ತಳಿನ ಅದನ್ನು 4 ತೊಗೊಂಡು ನಮ್ಮ ಇದು ರಾಜ್ಯದ ಹೆಮ್ಮೆಯ ತಳಿ ಹಳ್ಳಿಕಾರನ ಅಲ್ಲಿಗೆ ಎಕ್ಸಿಬಿಟ್ ಮಾಡಬೇಕು, ಅಲ್ಲಿ ತೋರಿಸ್ಬೇಕು. ಬೇರೆ ಹೊರ ರಾಜ್ಯದವ್ರಿಗೆಲ್ಲ ನಮ್ಮ ಹಳ್ಳಿಕಾರನ ತೋರಿಸ್ಬೇಕು ಅಂತೇಳಿ ಬಿತ್ತನೆವರಿ ಮತ್ತು ಜೋಡಿ ಎತ್ತುಗಳನ್ನ ತೊಗೊಂಡು. ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ಸರ್ ಈಗ ಹೋಗಬೇಕು ಅಂತ? ಸರಿ, ಈಗ ನಾವು ಹೋಗೋದಕ್ಕೆ 2 ದಿನ ಆಗುತ್ತೆ, ಬರೋದಕ್ಕೆ 2 ದಿನ ಆಗುತ್ತೆ, ಅಲ್ಲಿ ಉಳ್ಕೊಳ್ಳೋದಕ್ಕೆ 3 ದಿನ. ಸೊ ಹಂಗಾಗಿ ನಮಗೆ ಅಲ್ಲಿ ಆ ಭಾಗದಲ್ಲಿ ನಮಗೆ ಫುಡ್ ಅಡ್ಜಸ್ಟ್ ಆಗೋಲ್ಲ. ಸೊ ಹಾಗಾಗಿ ನಾವೆಲ್ಲ ಒಂದು 7 to 8 ಮೆಂಬರ್ಸ್ ಇದ್ದೀವಿ. ನಾವು 7 to 8 ಮೆಂಬರ್ಸ್ ಅಲ್ಲಿಗೆ ಫುಡ್ಗೆ ಏನು ಪ್ರಿಪೇರ್ ಮಾಡ್ಕೋಬೇಕು, ಒಂದು ಸ್ಟವ್ವಿಂದ ಹಿಡಿದು, ಅಕ್ಕಿಯಿಂದ ಹಿಡಿದು, ಬೇಳೆ ದಿನಸಿಯಿಂದ ಹಿಡಿದು, ಆಮೇಲೆ ನಾವು ಅಲ್ಲಿಗೆ ಕಟ್ಟೋದಕ್ಕೆ ನಮ್ಮ ಹಳ್ಳಿಕಾರ ಬಗ್ಗೆ ತೋರಿಸೋದಕ್ಕೆ ಬ್ಯಾನರಿಂದ ಹಿಡಿದು ಪ್ರತಿಯೊಂದನ್ನು ನಾವು ಇಲ್ಲಿಂದನೇ ತೊಗೊಂಡೋಗ್ಬೇಕು. ನಮ್ಗೆ ಅಲ್ಲೇನೂ ಸಿಕ್ಕಲ್ಲ.
ಸೊ ಅದಕ್ಕೆ ಆ ಪ್ರಿಪ್ರೇಷನ್ನೇ ತುಂಬ ಟೈಮ್ ತೊಗೊಳುತ್ತೆ. ಏನೇ ಒಂದು ಸಣ್ಣ ಸಾಮಾನು ತೊಗೋಬೇಕು ಅಂತಂದ್ರೆ ಇಲ್ಲಿಂದನೇ ತೊಗೊಂಡು ಹೋಗಬೇಕು. ನಮಗೆ ಹುಷಾರು ತಪ್ಪಿದ್ರೂ ಸಹ ಅದಕ್ಕೆ ಬೇಕಾದಂಥ ಟ್ಯಾಬ್ಲೆಟ್ ಆಗ್ಬೋದು, ಇಂಜೆಕ್ಷನ್ಸ್ ಆಗ್ಬೋದು, ಈ ಎತ್ತುಗಳಿಗೆ ಟ್ಯಾಬ್ಲೆಟ್ ಇಂಜೆಕ್ಷನ್ಸ್ ಆಗ್ಬೋದು, ಪ್ರತಿಯೊಂದನ್ನು ಕೂಡ ನಾವು ಇಲ್ಲಿ ಕ್ಯಾರಿ ಮಾಡ್ತೀವಿ. ನಮಗೆ ಏನೇ ಹೆಜ್ಜೆ ಜಗತ್ತು ನಮ್ಗೆ ಏನಾದರೂ ಒಂಚೂರು ವೇರಿಯೇಷನ್ ಆಗ್ತಾಯಿದೆ ಅಂತಂದರೆ ನಮಗೆ ಕಮ್ಯುನಿಕೇಷನ್ಗೆ ಬ್ಯಾಂಗ್ಳೂರಿಂದ ಡಾಕ್ಟರ್ ಇದ್ದಾರೆ, ಆಮೇಲೆ ನಮ್ಮ ಮಂಡ್ಯ ಭಾಗದಿಂದನೂ ಕೂಡ ಡಾಕ್ಟರ್ ಇದ್ದಾರೆ. ಸೊ ಹಾಗಾಗಿ ಅವ್ರನ್ನ ಕನ್ಸಲ್ಟ್ ಮಾಡ್ಕೊಳ್ತೀವಿ. ಏನಾದರೂ ಇತ್ತು ಅಂತಂದ್ರೆ ಅವ್ರು ಕೇಳಿಕೊಂಡು ಅವ್ರಿಗೆ ಕೇರ್ ಮಾಡಿಕೊಂಡು ಅಲ್ಲಿ ಮಧ್ಯದಲ್ಲಿ ಒಂದು 2-3 ಕಡೆ ಸ್ಟಾಪ್ ಕೊಟ್ಟು ಅವಕ್ಕೆ ತಿಂಡಿ ಸಮಯದಲ್ಲಿ ಅವಕ್ಕೆ ಸ್ಟಾಪ್ ಕೊಟ್ಟು ಅವಕ್ಕೆ ತಿಂಡಿ ಕೊಟ್ಟು ಅದ್ರದ್ದು ಕಂಡೀಷನ್ ನೋಡಿಕೊಂಡು ಅದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮೂವ್ ಆಗ್ತೀವಿ ಸರ್. ಈಗ ಗೌರ್ಮೆಂಟ್ ಏನೋ ಚಾರ್ಜಸ್ ಬೇರೆ ಮಾಡ್ತೀರಾ ಸರ್, ಇಲ್ಲ ನಿಮಗೆ ನೀವು ಓನಾಗಿ ಹಾಕೊಂಡು ಹೋಗ್ತೀರಾ ಸರ್ ಬೇರೆ? ಸರ್ ಈಗ ನಾವು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇರೋದ್ರಿಂದ ಮಹಾರಾಷ್ಟ್ರ ಗೌರ್ಮೆಂಟು ಬಂದು ಕರ್ನಾಟಕ ಗೌರ್ಮೆಂಟ್ಗೆ ಅಪ್ರೋಚ್ ಮಾಡಿದೆ. ಸೊ ಮಹಾರಾಷ್ಟ್ರ ಗೌರ್ಮೆಂಟ್ ಇದನ್ನು ನಮಗೆ ಅಪ್ ಆ್ಯಂಡ್ ಡೌನ್ ಚಾರ್ಜಸ್ ಫೇರ್ ಏನಿದೆ ಅದನ್ನು ಅವರು ಕೊಡ್ತಾ ಇದ್ದಾರೆ. ಒಳ್ಳೆ ಸುದ್ದಿ. ಖಂಡಿತ. ಈಗ ನಾವು ಅಲ್ಲಿಗೆ ಹೋಗ್ತಾ ನಮಗೆ ಟ್ರಾವೆಲ್ದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಇಷ್ಟು ನಮಗೆ ವಿತ್ ಗಾಡಿ ಡಾಕ್ಯುಮೆಂಟಿಂದ ಹಿಡಿದು ನಮಗೆ ಆ್ಯನಿಮಲ್ಸಿಂದ ಹಿಡಿದು ಫುಲ್ಲು ಎಲ್ಲ ರಿಜಿಸ್ಟ್ರೇಷನ್ ಆಗಿದೆ. ರಿಜಿಸ್ಟ್ರೇಷನ್ ಜೊತೆಗೆ ನಮಗೆ ಇಲ್ಲಿ ಮಂಡ್ಯ DDಯಿಂದ ಪರ್ಮಿಷನ್ ಆಗಿದೆ, ಬ್ಯಾಂಗ್ಳೂರು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ಆಗಿದೆ. ಆಮೇಲೆ ನಮ್ಮ ಭಾಗದಲ್ಲಿ ಬರುವಂಥ ಪೊಲೀಸ್ ಸ್ಟೇಷನ್ ಹತ್ರ ಕೂಡ ನಾವು ಆ್ಯನಿಮಲ್ನ ಕ್ಯಾರಿ ಮಾಡ್ತಾಯಿದ್ದೀವಿ ಅಂತೇಳಿ ನಾವು ವಿತ್ ಫೋಟೋಸು ನಾವು ಅಲ್ಲೂ ಕೂಡ ನಾವು ಇದನ್ನು ಪರ್ಮಿಷನ್ ತೊಗೊಂಡು, ಯಾಕೆಂತಂದರೆ ನಮಗೆ ಹೋಗ್ತಾ ನಮಗೆ ಇಲ್ಲ ಅಂತಂದ್ರೆ ಒಂದು 20-30 ಕಡೆ ಹಿಡಿತಾರೆ. ನಾವು ಹೇಳ್ಬೇಕು ಅಂದ್ರೆ ನಾವು ಮಹಾರಾಷ್ಟ್ರ ಕುದುರೆ ಹಾಕೊಂಡ್ಬರ್ತೀವಲ್ಲ, ಎಲ್ಲ ಸರಿ ಇದ್ರೂ ಕೈ ಹಾಕಿ ಖರ್ಚಿಗೂ ಕಾಸು ಅಸಮಾಧಾನ ನನಗೂ ಇದೆ. ಹೌದು 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 ಹೌದು. ಕಾಫಿ ಕಾಸು ಕೊಟ್ಟು ಹೋಗೋ ಪರಿಸ್ಥಿತಿನೂ ಇದೆ. ಖಂಡಿತ ಅದು ತುಂಬ ಏನೋ ಒಂಥರ ಬೇಜಾರು ವಿಷಯ. ಬಟ್ ಏನು ಅಂತಂದರೆ ಒಂದು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಕೂಡ ಆಗುತ್ತೆ. ನಾವು ಇಲ್ಲಿ ಪೊಲೀಸ್ ಥರ ಕೆಲವೊಂದು ಸರಿ ಬಿಹೇವ್ ಮಾಡಲ್ಲ. ಲಾಸ್ಟ್ ಟೈಮ್ ಹೋಗಿದ್ದಾಗ ತುಂಬ ಅರೆಗೆಂಟ್ ಬಿಹೇವ್ ಇತ್ತು. ನಮ್ಮ ಬಾರ್ಡರ್ ಎಂಟರ್ ಆದ್ರೂ ಟೋಲ್ ನೀನು ಕಾಯ್ತಾ ಇರ್ತಾರೆ. ಹೌದು. ಬೇರೆ ಕೆಲಸ ಮಾಡ್ತಾರಲ್ಲ ಗೊತ್ತಿಲ್ಲ, ಪೆಟ್ರೋಲ್ ಇಂದ ಬರ್ತಾ ಇದ್ದಂಗೆ ನನ್ನ ಅನುಭವ ರೀಸೆಂಟ್ ಆಗಿ ನಾವೊಂದು ದೊಡ್ಡ ಕ್ಯಾಂಟರ್ ತಂದಾಗ ಕುದುರೆಗಳನ್ನ ಎಲ್ಲಾ ಕಡೆಗೂ 50 ಕೊಟ್ಕೊಂಡೆ ಬಂದಿರೋ, ಅದೇ 3-4 ಸಾವಿರ ಖರ್ಚು ಬೀಳ್ತದೆ. ಕೊಡೋದು ದೊಡ್ಡದಲ್ಲ, ಏನು ಕೊಡ್ಬೇಕು ಎಲ್ಲ ಇದ್ರೂ ಖರ್ಚಿಗೆ ಕೊಡಿ ಅಂತ ಕೇಳ್ತದೆ ಒಂದು ಪೊಲೀಸ್ ಅಸಮಾಧಾನ ಇದೆ. ಅದು ಏನು ಕರಪ್ಷನ್ ಹಂಗಿದೆ, ಏನೂ ಮಾಡೋಕ್ಕಾಗಲ್ಲ, ಅದು ಬಿಡಿ. ಸರ್ ಈಗ ಅಲ್ಲಿಗೆ ಹೋಗಿ ಅಲ್ಲಿ ಯಾವ ಥರ ವ್ಯವಸ್ಥೆ ಮಾಡ್ಕೊಂಡಿರೋ ಉಳ್ಕೊಳಕ್ಕೆಲ್ಲ? ಸರ್ ಈಗ ಅಲ್ಲಿಗೆ ಹೋದ್ಮೇಲೆ ನಾವು ಇವಕ್ಕೆಲ್ಲ ಏನು ಬೇಕೋ ಪ್ಲೇಸ್ ಕೊಡ್ತಾರೆ. ಇವಾಗ ಹಳ್ಳಿಕಾರಿಗೆ ಅಂತ ಕಟ್ಟೋದಕ್ಕೇ ಒಂದು ಸ್ಟಾಲ್ ಇರುತ್ತೆ ಅಥವಾ ಪ್ಲೇಸ್ ಇರುತ್ತೆ, ಲೊಕೇಟ್ ಇರುತ್ತೆ. ಅಲ್ಲಿ ಹೋದ್ಮೇಲೆ ನಾವು ಪ್ರಿಪ್ರೇಷನ್ ಮಾಡ್ಕೋಬೇಕು. ಅಲ್ಲಿ ನಮಗೆ ಅಲ್ಲಿ ಏನು ಅಕಾಮಿಡೇಷನ್ ಏನು ಮಾಡಿದ್ದಾರೆ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಸರ್. ಸರ್ ಇದು ನಮ್ಮ ಮಳವಳ್ಳಿ ರಮೇಶಣ್ಣ ಅಂದರೆ ಕಾಯಿ ನಾಗರಾಜಣ್ಣವರ ತಮ್ಮ ರಮೇಶಣ್ಣ ಅಂಥೇಳಿ, ಅವ್ರದ್ದು ಫಾರ್ಮಲ್ಲಿ ಹಳ್ಳಿಕಾರ ಎತ್ತು ಬಂಡು ಕುರಿ ಎಲ್ಲ ಇದೆ. ಈಗ ಈ ಮರಿಗಳು ಬಂದು ಅಣ್ಣಳ್ಳಿ ರವಿ ಅವ್ರದ್ದು ಮತ್ತು ಹನುಮೇಶ್ ಅಂತ ಹೇಳಿ ಅವರು ಇದಕ್ಕೆ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಯಾಕೆಂತಂದರೆ ನಮ್ಮ ಹತ್ರ ಇದು ಬ್ರೀಡ್ಗೆ ಮಾಡೋದಕ್ಕೆ ನಮ್ಮ ಹತ್ರ ಫಾರ್ಮ್ ಇಲ್ಲ. ಸೊ ಹಾಗಾಗಿ ನಮ್ಮ ಹತ್ರ ಎತ್ತುಗಳಿದೆ. ಸೊ ಹಾಗಾಗಿ ಅವರು ಇಲ್ಲಿ ಬರೋದಕ್ಕೆ ಆಗ್ತಾಯಿಲ್ಲ, ಹಾಗಾಗಿ ನಾವೇ ಕ್ಯಾರಿ ಮಾಡ್ತಾಯಿದ್ದೀವಿ. ನಿಮ್ಮ ಮುಖಾಂತರ ರಮೇಶ್ ಅಣ್ಣವ್ರಿಗೆ ಮತ್ತು ಹನುಮೇಶ್ ಅವ್ರಿಗೆ ಮತ್ತು ರವಿ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ. ಮತ್ತು ಅದೇ ಥರ ಸೇಫ್ಟಿಯಾಗಿ ಕರ್ಕೊಂಬರ್ತೀನಿ, ಏನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾ. ಸರ್ ಅಂದರೆ ಈಗ ಎಲ್ಲ ಭಾಗದ್ದು ನಮ್ಮ ಕೇರಳದಿಂದ ನಮ್ಮ ತಮಿಳ್ನಾಡು, ಕೇರಳ, ತಮಿಳ್ನಾಡು ಮತ್ತು ಆಂಧ್ರ ಆ ಭಾಗದಲ್ಲಿ ಯಾವ್ದು ಇದೆಯೋ ಆಲ್ ಇಂಡಿಯಾ ಕ್ಯಾಟಲ್ ಶೋ ಅಂತಂತಂದರೆ, ನಿಮಗೆ ನ್ಯಾಷನಲ್ ಲೆವೆಲ್ ಕ್ಯಾಟಲ್ ಶೋ ಅಂತಂದರೆ ಅವರು ಎಲ್ಲಿ ಯಾವ ಆ್ಯನಿಮಲ್ಸ್ ಅವ್ರಿಗೆ ಇಷ್ಟ ಆಗಿರುತ್ತೋ ಬೇರೆ ಬೇರೆ ಸ್ಟೇಟಿಂದ ಅವರು ಕರೆಸ್ತಾರೆ. ತುಂಬ ಅಲ್ಲಿ ಕುದುರೆ ಇರುತ್ತೆ. ಯಾಕೆಂದರೆ ನಾನು ಎಕ್ಸಿಬಿಟ್ ಮಾಡೋದ್ರಿಂದ ಹೇಳ್ತಾ ಇದ್ದೀನಿ, ಕುದುರೆಗಳಿಂದ ಹಿಡಿದು ಪಕ್ಷಿಗಳಿಂದ ಹಿಡಿದು ಎಲ್ಲ ಥರದ ಈ ಕುರಿ ಮೇಕೆಗಳಿಂದ ಹಿಡಿದು ಆಮೇಲೆ ಬಫಲೋಸ್ ಎಮ್ಮೆಗಳು ತುಂಬ ಬಲ್ಕಾಗಿರುವಂಥ ದೊಡ್ಡ ಜಫರ್ ಬದಿ ಮುರ್ರಾ ಇವೆಲ್ಲ ತುಂಬ ಇರುತ್ತೆ. ಸೊ ಹಾಗಾಗಿ ಎಲ್ಲ ನಾವು ಒಳ್ಳೊಳ್ಳೆ ಕ್ವಾಲಿಟಿ ಬ್ರೀಡ್ನ ನೋಡಬೇಕು ಅಂತಂದರೆ ಆ ನ್ಯಾಷನಲ್ ಲೆವೆಲ್ ವೇಸ್ಟಾಗಿ ಹೋದರೆ ಸಾಕು. ಒಂದು ದಿನದಲ್ಲಿ ಫುಲ್ ನೋಡೋದಕ್ಕೆ ಆಗಲ್ಲ, ಅಷ್ಟು ಆ್ಯನಿಮಲ್ಸ್ ಇರುತ್ತೆ ಸರ್. ಸರ್ ಇದು ನಮ್ಮ ಮಂಡ್ಯ ಭಾಗದ ಹಳ್ಳಿಕಾರ್ ಮತ್ತು ನಮ್ಮ ಬಂಡು ಕುರಿ. ಈಗ ನಮ್ಮ ಕರ್ನಾಟಕ ಭಾಗದ ಬೇರೆ ತಳಿಗಳಿದೆಯಲ್ಲ, ಈ ಅಮೃತ್ ಮಾಲ್ ಇರ್ಬೋದು, ಮತ್ತೆ ಕಿಲರ್ ಅಂತ ಕರಿತಾರಲ್ಲ ನಾರ್ತ್ ಕರ್ನಾಟಕಗಳು, ಆಮೇಲೆ ಎಳಗ ಅಂತ ಕರಿತಾರಲ್ಲ ಕುರಿಗಳು, ಅವು ಬರ್ತಿದ್ಯಾ ಸರ್? ಅದನ್ನೂ ಗೊತ್ತಿಲ್ಲ. ನಮ್ಗೆ ಅಪ್ರೋಚ್ ಮಾಡಿರೋದು ನಮಗೆ ಹಳ್ಳಿಕಾರ್ ಮತ್ತು ಬಂಡೂರನ್ನ ನಮ್ಗೆ ಅಪ್ರೋಚ್ ಮಾಡಿದ್ರು. ನಮಗೆ ಹಳ್ಳಿಕಾರ್ ಅಂತಂತಂದರೆ ನಾವು ಅದಕ್ಕಾಗಿ ಒಂಥರ ಈ ಜೀವನ ಮುಡುಪಾಗಿ ಇಟ್ಕೊಂಡು ನಾವು ಅದನ್ನು ಪೋಷಣೆ ಮಾಡಿಕೊಂಡು ನಮ್ಮ ಹಳ್ಳಿಕಾರನ್ನ ನಾವು ನ್ಯಾಷನಲ್ ಲೆವೆಲ್ಗೆ ಬೆಳೆಸ್ತಾ ಇಂಟರ್ನ್ಯಾಷನಲ್ ಲೆವೆಲ್ಗೂ ಕರ್ಕೊಂಡು ಹೋಗ್ಬೇಕು ಅಂತ ಅನ್ನೋದು ಎಲ್ಲೋ ಒಂದು ಡ್ರೀಮ್ ಇದೆ. ಅದು ಯಾವಾಗ ಆಗುತ್ತೋ ನೋಡೋಣ. ಸೊ ಹಂಗಾಗಿ ನಾವು ಹಳ್ಳಿಕಾರನ್ನ ಮತ್ತು ಬಂಡೂರನ್ನ ನಾವು ಎಕ್ಸಿಬಿಟ್ ಮಾಡ್ತಾಯಿದ್ದೀವಿ. ಯಾಕೆಂದರೆ ನಮ್ಮ ದೇಸಿ ತಳಿ, ನಮ್ಮ ಬಂಡೂರು ನಮ್ಮ ಮಂಡ್ಯ ತಳಿ. ಸೊ ಹಂಗಾಗಿ ಅಲ್ಲಿ ಮಂಡ್ಯ ಶೀಪ್ ಅಂತಲೇ ಆ್ಯಕ್ಚುಲಿ ಕರೆಯೋದು. ಬಂಡೂರು ಶೀಪ್ ಅಂತಂದ್ರೆ ಗೊತ್ತಾಗಲ್ಲ, ಮಂಡ್ಯ ಶೀಪ್ ಅಂತ ಅಲ್ಲಿ ಆ ಕಡೆ ಕರೀತಾರೆ. ಸೊ ಹಂಗಾಗಿ ಇದನ್ನು ಮತ್ತು ನಮ್ಮ ಹಳ್ಳಿಕಾರನ್ನ ಎಕ್ಸಿಬಿಟ್ ಮಾಡ್ತಾಯಿದ್ದೀವಿ. ಸೊ ನಮ್ಮ ಮಂಡ್ಯ ಭಾಗದ ಎಲ್ಲ ಕಡೆನೂ ರಾಜಕೀಯದಿಂದ ಹಿಡಿದು ಎಲ್ಲ ಕಡೆಗೂ ಫೇಮಸ್ಸು. ಸೊ ಇದು ನ್ಯಾಷನಲ್ ಲೆವೆಲ್ ಫೇಮಸ್ ಆಗಲಿ ಅಂತ. ಹೌದು ನಮ್ಗೆ ಅದೊಂದು ಡ್ರೀಮ್ ಇದೆ ಸರ್.
ಓಕೆ ಸರ್. ಮತ್ತೆ ನನಗೆ ಇಷ್ಟಪಡ್ತೀರಾ? ಸರ್ ಇದು 3ನೇ ಸರಿ ಹೋಗ್ತಾ ಇರೋದು. ನನಗೆ ಒಂದು ಖುಷಿ ಇದೆ, ಒಂದು ಹೆಮ್ಮೆ ಅಂತ ಅನಿಸುತ್ತೆ. ಬಟ್ ಹೋಗ್ತಾ ಬರ್ತಾ ತುಂಬ ಇದಕ್ಕೆ ತುಂಬ ಸ್ಟ್ರೆಸ್ ಅಂತೂ ಇದ್ದೇ ಇರುತ್ತೆ. ರಾತ್ರಿ ನಿದ್ದೆ ಮಾಡೋದನ್ನೆಲ್ಲ ನೋಡಿಕೊಂಡು ಕರ್ಕೊಂಡು ಹೋಗೋದು ಸ್ವಲ್ಪ ಕಷ್ಟನೇ ಇರುತ್ತೆ. ಯಾಕೆ ಅಂತಂದರೆ ಈಗ ಶೋ ಕ್ವಾಲಿಟಿ ಇರುವಂಥದ್ದನ್ನ ಶೋ ಕ್ವಾಲಿಟಿ ಥರನೇ ಕರ್ಕೊಂಡು ಹೋಗಬೇಕು. ಶೋ ಕ್ವಾಲಿಟಿ ಥರನೇ ತೊಗೊಬಂದಾಗಲೇ ಅದಕ್ಕೆ ವ್ಯಾಲ್ಯೂಸು. ಸೊ ಹಂಗಾಗಿ ಕಷ್ಟ ಇದೆ. ಬಟ್ ಏನೇ ಕಷ್ಟ ಇದ್ರೂ ಸಹ ಅಲ್ಲಿ ಹೋಗಿ ಎಕ್ಸಿಬಿಟ್ ಮಾಡಬೇಕು ಅಂತ ಅನ್ನೋದು ನಮ್ಮದು ಒಂದು ಇದು ಇಂಟೆನ್ಷನ್ ಇಟ್ಕೊಂಡು ನಾವು ಹೋಗ್ತಾಯಿದ್ದೀವಿ. ಆಮೇಲೆ ಇದ್ರ ಮುಖಾಂತರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂತಂದರೆ ನಮ್ಮ ಹಳ್ಳಿಕಾರ್ ಪ್ರೇಮಿಗಳಿಗೆ ನಮ್ಮ ಹಳ್ಳಿಕಾರ್ ಇತ್ತೀಚಿನ ದಿನಗಳಲ್ಲಿ ತುಂಬ ಕಡಿಮೆ ಆಗ್ತಾಯಿದೆ. ಲಾಸ್ಟ್ ಸರಿ ಸೆನ್ಸಸ್ ನಡೆದಿದ್ದಕ್ಕೆ ಕಂಪೇರ್ ಮಾಡಿದ್ರೆ ಈ ಸರಿ ಸೆನ್ಸಸ್ ಮಾಡಿರೋದಕ್ಕೆ 45% ಅಷ್ಟು ಕಡಿಮೆ ಆಗಿದೆ ಹಳ್ಳಿಕಾರ್. ಸುಮ್ಮನೆ ಈಗ ನಾವು ವೀಡಿಯೋಸ್ ಮತ್ತು ಇದ್ರಲ್ಲಿ ನೋಡೋದು ಜಾಸ್ತಿ ಆಗಿದೆ. ಬಟ್ ನಾವು ಅಂಕಿಅಂಶದಲ್ಲಿ ಕೇಳ್ತಿರ್ತಾರಲ್ಲ, ಎತ್ತುಗಳು ಯಾಕೆ ಲಕ್ಷಗಟ್ಟಲೆ ಆಗ್ತಿದೆ, 10 ಲಕ್ಷ ಹೇಳ್ತಾರೆ ರೈತರೆಲ್ಲ ಗಲಾಟೆ. ಅದೇ ಪಾಯಿಂಟಿಗೆ ಬರ್ತಾ ಇದ್ದೀನಿ ನಾನು. ಏನಂತಂತಂದರೆ ಹಸು ಕಾರಣ ಅಂತ ನಾನು ಹಸು ಕರುಗಳನ್ನ ಯಾವಾಗ ಹೆಚ್ಚಿಗೆ ಇರುತ್ತೆ ಆವಾಗ ಆಟೋಮೆಟಿಕಲಿ ಅದು ಬ್ರೀಡ್ ಡೆವಲಪ್ ಆಗುತ್ತೆ. ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಬ್ರೀಡ್ ಡೆವಲಪ್ ಆಗಲ್ಲ. ಸೊ ಆವಾಗ ಏನಾಗುತ್ತೆ, ಈಗೇನೋ ನೀವು ನೋಡ್ತಾ ಇದ್ದಿಲ್ಲ 10 ಲಕ್ಷ 15 ಲಕ್ಷ 20 ಲಕ್ಷದ ತನಕ ಹತ್ತತ್ರ ಹೊಟ್ಟೋಗಿದೆ. ಸೊ ಹಂಗಾಗಿ ಈ ರೇಟ್ ಕಡಿಮೆ ಆಗಬೇಕು ಅಂತಂದರೆ ಹಸುಗಳು ಜಾಸ್ತಿ ಆಗಬೇಕು, ಈ ಥರ ಬಿತ್ತನೆ ಹೊರಿಗಳು ಜಾಸ್ತಿ ಆಗಬೇಕು. ಅದಾದರೆ ಮಾತ್ರ ಸಾಧ್ಯ. ಸೊ ಹಂಗಾಗಿ ನಮ್ಮ ಯುವಕರು ಎಲ್ಲ ಮನೆಗೊಂದೊಂದು ಹಸು ಕಟ್ಟಬೇಕು. ನಮ್ಮದು ಒಂದು ಸ್ಲೋಗನ್ ಇದೆ, ಮನೆಗೊಂದು ಹಸು ಊರಿಗೊಂದು ಹೋರಿ ಅಂತ. ಸೊ ನಾವು ಆ ಕಾನ್ಸೆಪ್ಟಲ್ಲಿ ನಾವು ಇವತ್ತುವರೆಗೂ ನಾವು ವರ್ಕ್ ಮಾಡ್ತಾಯಿದ್ದೀವಿ. ಅದು ಮುಂದಿನ ಸಹ ವರ್ಕ್ ಮಾಡ್ತಾಯಿದ್ದೀವಿ. ಇದು ಬರೀ ಒಬ್ಬರಿಂದ ಮಾತ್ರ ಸಾಧ್ಯ ಇಲ್ಲ, ಒಂದು ಟೀಮ್ ವರ್ಕು. ಇದಕ್ಕೆ ಎಲ್ಲರದು ಸಪೋರ್ಟ್ ಇದೆ. ಏನು ಕೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಎಲ್ಲರೂ ಈಗ ಸೀಮೆ ಹಸು ದುಡ್ಡು ಮಾಡಬೇಕು, ರೈತರಿಗೆ ದುಡ್ಡು ಬೇಕು, ಒಪ್ಪನ ಡೈರಿ ಫಾರ್ಮಿಂಗ್ ಮಾಡ್ತಾರೆ, ಜೀವನ ನಡೆಯುತ್ತೆ. ಅದಷ್ಟು ಕಟ್ಟೋರು 4-4 ಕಟ್ಟೋರು ಒಂದು ಹಳ್ಳಿಕಾರ ಹಸು ಎಂಥ ನಾಟಿ ಹಸು ಖಂಡಿತ ಸರ್. ಈಗ ಅದರಲ್ಲಿ ಈಗ ನಮ್ಮ ರೈತರು ಶಾರ್ಟ್ಲಿ ಒಂದು ವಾರದಲ್ಲಿ ದುಡ್ಡು ನೋಡ್ತಾರೆ. ನಮ್ಮ ಹಳ್ಳಿಕಾರಲ್ಲಿ ಆ ಥರ ನೋಡೋದಕ್ಕಾಗಲ್ಲ. ನಾವು ಅವ್ರಿಗೆ ಇದು ಏನು ಫಾರಿನ್ ಬ್ರೀಡ್ಸ್ ಇದೆ, HF ಜರ್ಸಿ ಇವೆಲ್ಲ ಏನು ಕಟ್ಟಿ ಇದು ಮಾಡ್ತಾಯಿದ್ದಾರೋ, ಹೈನುಗಾರಿಕೆ ಮಾಡ್ತಾಯಿದ್ದಾರೋ ಅದನ್ನು ನಾವು ಖಂಡಿತ ಬೇಡ ಅಂತನಲ್ಲ. ನಮ್ಮ ಹಳ್ಳಿಕಾರ ಜಾಗದಲ್ಲಿ ಈಗ ಹೈನುಗಾರಿಕೆ ಬಂದು ನಿಂತಿದೆ, ಬೇರೆ ಫಾರಿನ್ ಬ್ರೀಡ್ಸ್ ಬಂದು ನಿಂತಿದೆ. ಅದ್ರ ಜೊತೆಗೆ ನಮ್ಮ ಹಳ್ಳಿಕಾರು ಸಹ ಇತ್ತು ಅಂತಂತಂದರೆ ಆವಾಗ ನಮ್ಮ ಹಳ್ಳಿಕಾರು ಕೂಡ ಡೆವಲಪ್ ಆಗುತ್ತೆ. ಜೊತೆಗೆ ಇವರು ಒಂದು ಬಿಸ್ನೆಸ್ ಪರ್ಪಸ್ ಮಾಡಿಕೊಂಡು ನಮ್ಮ ದೇಸಿ ತಳಿನೂ ಉಳಿಸ್ಬೋದು ಅಂತಂತ ನನ್ನ ಒಂದು ತುಂಬ ಜನ ಮುಂದೆ ಬರ್ತಿದ್ದಾರೆ. ಬಟ್ ಹಸು ಕರು ಸಿಗ್ತಾ ಇಲ್ಲ. ಒಂದು ರೀಸನಬಲ್ ರೇಟ್ ಇದೆ ಸರ್. ಇಲ್ಲ, ಯಾಕೆ ಅಂತಂದರೆ ಈಗ ಯಾರೋ ಒಂದು ಶೋ ಮಾಡ್ತಾರೆ ಅಂತಂದರೆ ಅದನ್ನೇ ನೋಡ್ಕೊಂಡು ಇಷ್ಟು ಅಂತ ಅನ್ನೋ ಥರ ಇದೆ. ಯಾಕೆಂತಂದ್ರೆ ಈಗ ನಮ್ಮ ರೇವಣ್ಣವರು ಅದೇ ಭಾಗದವರು, ಅಲ್ಲಿಂದ ರಾಮನಗರದಿಂದ ಬಂದಿದ್ದಾರೆ. ಅವ್ರದ್ದು ಬಿತ್ತನೆ ಹೋರಿ ತೊಗೊಂಡು ಅವ್ರು ಕೇಳಿ 50,000ಕ್ಕೂ ಹಸು ಇದೆ, 50,000ಕ್ಕೂ ಇದೆ, 30,000ಕ್ಕೂ ಹಸು ಇದೆ. ನಾವು ಒಳ್ಳೆ ಹಸುಲೇ ಒಳ್ಳೆ ಕರು ಹುಟ್ಟುತ್ತೆ ಅಂತ ನಾವು ಎಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಒಳ್ಳೆ ಕರು ಹುಟ್ಟೋದು ಯಾವಾಗ ಅಂತಂತಂದರೆ 3 ಲ್ಯಾಕ್ಟೇಷನ್ ಆಗಿರಬೇಕು. 3 ಈಲಾದು 4ನೇ ಈಲಿಂದ ತುಂಬ ಒಳ್ಳೆ ಕರುನ ಇಳಿಸ್ಬೋದು. ಈಗ ಹಸು ಹಳೇದಾಗಿದೆ, ಹಸು ನೋಡೋಕ್ಕೆ ಲುಕ್ಕಿಲ್ಲ ಅಂತಂದ್ಬಿಟ್ಟು ತುಂಬ ಜನ ಏನು ಮಾಡ್ತಾರೆ, ಅದನ್ನು ತಗೊಳ್ತಾ ಇಲ್ಲ, ಅದನ್ನು ಕಸಾಯಿಖಾನೆ ಕೊಡೋದು ಈ ಥರ ಮಾಡ್ತಾಯಿದ್ದಾರೆ. ಒಂದು ಹಸುಗೆ 14ರಿಂದ 15 ಕರು ಹಾಕುವಂಥ ಕೆಪಾಸಿಟಿ ಇರುತ್ತೆ. ಸೊ ಹಂಗಾಗಿ ದಯಮಾಡಿ ಹಸುಗಳನ್ನ ಸಾಕಿ ಏಜ್ ಆಗಿದೆ ಅಂತ ಅಂದ್ಕೊಂಡು ಕೊಡಬೇಡಿ. ಅದರಲ್ಲಿ ನಿಮಗೆ ಒಳ್ಳೆ ಕರು ಹುಟ್ಟೋದು. ಬರೀ ನೋಡೋಕ್ಕೆ ಲುಕ್ ಆಗಿದ್ದು ಬರೀ ಕೊಂಬ್ ಸ್ಟ್ರೇಟ್ ಮಾಡಿಬಿಟ್ರೆ ಅದು ಕರು ಹಾಕೋದಿಲ್ಲ. ಅದು ಆ ಬ್ಲಡ್ ಲೈನ್ ಮೇಲೆ ಹೋಗುತ್ತೆ. ಆ ಬ್ಲಡ್ ಲೈನ್ನ ನೀವು ಒಳ್ಳೆ ಬ್ಲಡ್ ಲೈನ್ ಈ ಥರ ರೈತರುಗಳಿರ್ತಾರೆ, ಇಂಥವ್ರನ್ನ ಕೇಳಿಕೊಂಡು ನೀವು ಒಳ್ಳೆಯ ಹಸುಗಳನ್ನ ತೊಗೊಂಡು ಅಂತಂದರೆ ಖಂಡಿತ ಒಳ್ಳೆ ಹಸುಗಳು ಕೊಡ್ತವೆ. ಇದು ಎಷ್ಟಲ್ಲಿ ಹೋರಿ ಸರ್ ತೊಗೊಳ್ತಿರೋದು ಈಗ? ಸರ್ ಇದು 2 ಸರ್. 2 ಹೋರಿ. ಈ ಓರಿಗಳು ಸರ್ ಇವು? ಸರ್ ಇವು 6 ಕಡೆ ಇದೆ. ಸರಿ ಸರ್. ನಿಮ್ಮ ಪ್ರಿಪ್ರೇಷನ್ ತೋರಿಸ್ಕೊಂಡು ಸರ್, ಯಾವ್ದು ನೋಡೋಣ ಯಾವ್ದು ಪ್ರಿಪೇರ್ ಮಾಡ್ಕೊಂಡಿದ್ದೀರಾ ಅಂತ. ಸರ್ ನೋಡಿ, ಈಗ ನಾವು ಇಲ್ಲಿ ಎತ್ತು ಕಟ್ಟೋದಕ್ಕೆ ಆ್ಯಕ್ಚುಲಿ ಈ ಗ್ಯಾಪ್ ಕೊಟ್ಟಿದ್ದೀವಿ. ಇದು ಕೊಂಬು ಅಲ್ಲಿ ಟಚ್ ಆಗಬಾರ್ದು ಮೇಲೆ ಓಕೆ ಗ್ಯಾಪ್ ಕೊಟ್ಟಿದ್ದಾರೆ. ಆ ಕಡೆ ನೆರಳು ಬರಲಿ ಅಂತ ಅರ್ಧ ಟಾರ್ಪಲ್ ಕಟ್ ಮಾಡ್ಕೊಂಡಿದ್ದಾರೆ. ಇದೆ ಇಲ್ಲಿ ಹುಲ್ ಕಟ್ಟಿ ಬಾಡಿಗೆ ವೇಟ್ ಆಗ್ಬೋದು, ಸ್ಕ್ರಾಚ್ ಆಗ್ಬಾರ್ದು ಅಂತ ಕಟ್ಕೊಂಡಿದ್ದಾರೆ. ಇಲ್ಲಿ ಬನ್ನಿ, ಇದು 22 ಫೀಟ್ ಲೆಂತ್ ಇರುವಂಥ ಗಾಡಿ. ಮೇಲೆ ಬರ್ಬೋದಾ ನೋಡಿ ಸರ್. ಈಗ ಒಂದು 3 ಪಿಂಡಿ ನಾವು ಇಲ್ಲಿಂದ ನಮ್ಮ ಭಾಗ ಎತ್ತುಗಳು ಹುಲ್ ತಿಂತಾವೆ, ಅಲ್ಲಿ ಫೀಡಿಂಗ್ ಹೇಗಿರುತ್ತೋ ಗೊತ್ತಿಲ್ಲ ನಮಗೆ. ಸೊ ಹಾಗಾಗಿ ನಮ್ಮದು ಭತ್ತದಲ್ಲಿ ಏನಿದೆ ಅದನ್ನು 4 ಪಿಂಡಿಯಷ್ಟು ಹುಲ್ಲು ಹಾಕ್ಕೊಂಡಿದ್ದೀವಿ. ನಮಗೆ ಅಲ್ಲಿ ಕಟ್ ಮಾಡಿರುವಂಥ ಫೀಡ್ಸ್ನ ನಮ್ಗೆ ಅಲ್ಲಿ ಕೊಡ್ತಾರೆ, ಅಲ್ಲಿ ಪ್ರೊವೈಡ್ ಮಾಡ್ತಾರೆ. ಸೊ ಹಾಗಾಗಿ ಅಲ್ಲಿ ತಿನ್ನಲಿಲ್ಲ ಅಂತಂತಂದ್ರೂ ಸಹ ನಾವು ಪ್ರಿಪ್ರೇಷನ್ ಸೇಫರ್ ಸೈಡಿಂದ ಇದನ್ನು ತೊಗೊಂಡು ಹೋಗ್ತಾಯಿದ್ದೀವಿ. ಸೊ ಅದ್ರ ಜೊತೆಗೆ
ನೀರಿಂದ ಹಿಡಿದು ಅಕ್ಕಿ ದಿನಸಿಯಿಂದ ಹಿಡಿದು ಎಲ್ಲ ಮಾಡ್ಕೊಂಡು ಆಮೇಲೆ ಅಲ್ಲಿ ಒಂದು ಫೈಲ್ ಇದೆ ನಿಮ್ಗೆ ತೋರಿಸ್ತೀನಿ. ಆ ಡಾಕ್ಯುಮೆಂಟ್ಸಿಂದ ಹಿಡಿದು ಇಲ್ಲಿ ಕೆಳಗಡೆಗೆ ಡಸ್ಟ್ ಹಾಕ್ಸಿದ್ದೀವಿ ಸರ್. ಒಂಚೂರು ಒಳಗಡೆ ಬನ್ನಿ. ಸರ್ ಇಲ್ಲಿ ಒಳಗಡೆಗೆ ನಾವು ಇದು ಡಸ್ಟ್ ಹಾಕ್ಸಿರೋದು ಏನಕ್ಕೆ ಅಂತಂತಂದರೆ ಇಲ್ಲಿ ನಾವು ಹುಲ್ಲಾಗಲಿ ನಾವು ಯಾವುದೇ ಥರ ಒಟ್ಟಾಗಲಿ ಅದು ಹಾಕಿದ್ರೆ ಜಾರುತ್ತೆ. ಅದು ಇದೇನು ಮಾಡಿದೆ ಅಂತ ಸುಮಾರು ಒಂದು 3.5 ಟನ್ನಷ್ಟು ಡಸ್ಟ್ ಹಾಕಿದ್ದೀವಿ. ಎತ್ತು ಎಷ್ಟೇ ತೊಳೆದು ನಿಂತ್ಕೊಂಡ್ರೂ ಜಾರಲ್ಲ, ಎತ್ತು ಗ್ರಿಪ್ಪಾಗಿ ನಿಂತ್ಕೊಳ್ಳುತ್ತೆ. ಎತ್ತು ಅಕಸ್ಮಾತ್ ಮಲಗ್ತು ಅಂತಂದ್ರೂ ಕೂಡ ಸೇಫರ್ ಸೈಡ್ ಆಗಿರುತ್ತೆ. ಎತ್ತು ಹಿಂದೆ ಹೋದರೆ ನಾವು ಆ್ಯಕ್ಚುಲಿ ಈ ಕಡೆ ಮುಖ ಮಾಡಿಕೊಟ್ಟೋದು, ಹಿಂದೆ ಹೋದರೆ ಬಾಲ ಇದಕ್ಕೆಲ್ಲ ಒತ್ಪಾದಂಥ ಸೇಫರ್ ಸೈಡಿಂದ ಇದು ಕಟ್ಟಿದ್ದೀವಿ. ಎತ್ತುಗಳು ಇಲ್ಲಿ ಮುಖ ಮಾಡಿ ಈ ಕಡೆ ಮಾಡಿ ನಿಂತ್ಕೊಳ್ಳುತ್ತೆ. ಸೈಡ್ಗೆ ಬಾಡಿ ಒತ್ತಿ ನೋವಾಗಬಾರ್ದು ಅಂತೇಳಿ ಈ ಥರ ಇದು ಹುಲ್ಲನ್ನ ಕಟ್ಟಿ ಚೀಲಗಳನ್ನ ಈ ಥರ ಕಟ್ಕೊಂಡಿದ್ದೀವಿ ಸರ್. ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಸಿರೋ ಸರ್. ಈಗ ಅಲ್ಲಿ ತನಕ ಹೋಗ್ಬೇಕಂತಂದರೆ ಇಷ್ಟು ಪ್ರಿಪ್ರೇಷನ್ ಮಿನಿಮಮ್ ಇಷ್ಟು ಪ್ರಿಪ್ರೇಷನ್ ಬೇಕಾಗುತ್ತೆ ಸರ್. ಈ ಅಲ್ಲಿಂದ ಮಾರಾಕ್ತಾರವರು ಇಷ್ಟು ಪ್ರಿಪ್ರೇಷನ್ ಮಾಡ್ಕೊಂಬರಲ್ಲ. ಏನೋ ಗೊತ್ತಿಲ್ಲ ಸರ್, ಬಟ್ ನಾವು ನಮ್ಮ ಹಸು ಕರುಗಳನ್ನ ನಮ್ಮ ಎತ್ತುಗಳನ್ನ ಆಗ್ಬೋದು ಕುರಿಗಳನ್ನ ಬೋರ್ಡ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀರ ನಮ್ಮ ಹಳ್ಳಿ ಕರ್ದು. ಹಾಂ ಸರ್, ಈಗ ಅಲ್ಲಿಗೆ ಸುಮಾರು ಒಂದು 15-20 ಲಕ್ಷ ಜನ ವಿಸಿಟ್ ಮಾಡ್ತಾರೆ ಅಲ್ಲಿಗೆ. ಸೊ ಅಲ್ಲಿಗೆ ಯಾಕೆ ಹಾಕಿರೋ ಅಂತ ಬೈಕ್ ಹೋಗ್ಬೇಡಿ, ಅಲ್ಲಿ ಎಲ್ಲ ಆಲ್ ಇಂಡಿಯಾ ಬರೋದ್ರಿಂದ ಇಂಗ್ಲೀಷಲ್ಲೇ ಹಾಕಿದ್ರೆ ಎಲ್ಲರಿಗೂ. ಹೌದು ಸರ್, ಅಲ್ಲಿ ಕನ್ನಡ ಅರ್ಥ ಆಗಲ್ಲ, ಹಿಂದಿ ಮತ್ತು ಇಂಗ್ಲೀಷ್ ಇದ್ದರೆ ಮಾತ್ರ ನಮ್ಮದು ಇದ್ರದ್ದು ಗೊತ್ತಾಗುತ್ತೆ, ಇಲ್ಲ ಅಂತಂದರೆ ಗೊತ್ತಾಗೋದಿಲ್ಲ. ಆ ಉದ್ದೇಶದಿಂದ ನಾವು ಇಂಗ್ಲೀಷಲ್ಲಿ ನಾವು ಅದನ್ನು ಈಗ ಬಿತ್ತನೆವರಿಗೆ ಅದರದ್ದು ಸ್ಪೆಸಿಫಿಕೇಷನ್ಸ್ ಏನು ಅಂತ ಬಿತ್ತನೆವರಿಗೆ ಕೊಟ್ಟಿದ್ದೀವಿ. ನಮ್ಮ ಬಂಡೂರು ಶೀಪ್ದು ಅದು ಯಾವ ಒಂದು ರೀಜನಲ್ಲಿ ಸಿಗುತ್ತೆ ಅಂತ ಅನ್ನೋದನ್ನು ನಾವು ಅಲ್ಲಿ ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ಹಾಕಿದೆ. ಅದ್ರ ಪಿಕ್ಚರ್ಸು ಇದೆ ನೋಡಿ. ಅದ್ರ ಜೊತೆಗೆ ನಮ್ಮ ಹಳ್ಳಿ ಕಾರ್ದು ಅದರದ್ದು ಸಿಂಪಲ್ ಫೀಚರ್ಸು, ಅದು ಏನು ಸೈಲೆಂಟ್ ಫೀಚರ್ಸ್ ಏನಿದೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ವಿ. ನಮ್ಮ ಹಳ್ಳಿ ಕಾರ್ದು ಸ್ಟ್ಯಾಂಪಿಂಗ್ ಇದೆ, ಅದು ಇವತ್ತವರೆಗೂ ಇದನ್ನು ಒಂದು 2000 ಇದೇನು ಅಂತಂತಂದರೆ ಇವತ್ತವರೆಗೂ ಯಾರು ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಕೊಟ್ಟಿಲ್ಲ ಅಂತಂದರೆ ನಮ್ಮ ಇದರಲ್ಲಿ ಹೇಳಿಲ್ಲ. ಸೊ ಹಾಗಾಗಿ ನಾವು ಹಳ್ಳಿ ಕಾರಲ್ಲೂ ಕೂಡ ಹಳ್ಳಿ ಕಾರ್ದೇ ಸ್ಟ್ಯಾಂಪಿಂಗ್ ಇದೆ ಅಂತ ಅನ್ನೋದು ನಾವು ತೋರಿಸೋದಕ್ಕೆ ನಾವು ಹಳ್ಳಿ ಕಾರ ಸ್ಟ್ಯಾಂಪಿಂಗ್ ಇರೋದು, ಅದ್ರ ನಂಬರು ಎಲ್ಲನೂ ಇದರಲ್ಲಿ ಜೊತೆಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಇನ್ನೂ ಹೆಚ್ಚಿನ ಏನಾದರೂ ಇನ್ಫಾರ್ಮೇಷನ್ ಕೇಳ್ತಾರಲ್ಲ ಅಂಥವ್ರಿಗೆ ನಾವು ಪರ್ಸ್ನಲಿ ನಾವು ಅವ್ರ ಜೊತೆಲಿ ಮಾತಾಡಿ ಅದಕ್ಕೆ ಇನ್ನೂ ಹೆಚ್ಚಿನ ರೀತಿ ಇನ್ಫಾರ್ಮೇಷನ್ನ ಕೊಡ್ತೀವಿ. ಓಕೆ ಸರ್. ಇದು ಗೌರ್ಮೆಂಟ್ ಕಡೆಯಿಂದ ಹೋಗ್ತಾ ಇರೋದ್ರಿಂದ ಇದು ಲಾಸ್ಟ್ ಟೈಮ್ ಮಾಡಿಸಿದ್ದು ಬೋರ್ಡೇ ಇದು. ಅದು ಈ ಸರಿ ಯೂಸ್ ಆಗುತ್ತೆ ಅಂತ ಅನ್ನೋದು ನಾನೇ ಅಂದ್ಕೊಂಡಿರಲಿಲ್ಲ, ಬಟ್ ಈ ಸರಿ ಕೂಡ ಯೂಸ್ ಆಗ್ತಾಯಿದೆ. ಇದನ್ನು ಕೂಡ ಕ್ಯಾರಿ ಮಾಡ್ತಾಯಿದ್ದೀವಿ ಸರ್. ಸರಿ ಸರ್, ಬನ್ನಿ ಲೋಡ್ ಮಾಡೋದು. ಆಯ್ತಾ ಸರ್, ಏನು ಡಾಕ್ಯುಮೆಂಟೇಷನ್ ಮಾಡ್ಕೊಂಡು ತೋರಿಸಿ ಸರ್ ಸ್ವಲ್ಪ. ಸರ್ ನೋಡಿ, ಇದು ನಮಗೆ ಮಹಾರಾಷ್ಟ್ರದಿಂದ ಅವರು ಕಳಿಸಿದಂಥ ಲೆಟ್ರು. ಆ್ಯಕ್ಚುಲಿ ಈಗ ಮುಂದೆ ನಮಗೆ ಪೊಲೀಸ್ಗಳು ಹಿಡಿತಾರೆ ಅಂತ ಅನ್ನೋ ಉದ್ದೇಶದಿಂದ ನಾವು ಇದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ. ಸೊ ಅವ್ರು ಕಳಿಸಿದಂಥದ್ದು ಅದ್ರದ್ದೇನಿದೆ ಆ ಬ್ರೋಷರ್ ನಾವು ಅಲ್ಲಿ ತೋರ್ಸೋಕ್ಕೆ ಬೇಕಾಗತ್ತೆ. ಅಲ್ಲಿ ವೆರಿಫಿಕೇಷನ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ಸುಮಾರು ಒಂದು ಇದನ್ನ ಇಟ್ಕೊಳ್ಳಿ, ಈ ಥರ ಒಂದು ಇನ್ವೈಟ್ ಬಂದಿರೋ ಬ್ರೋಷರು ಒಂದು 20ರಿಂದ 30 ಕಡೆ ಅಂತೂ ಹಿಡಿತಾರೆ ಮಿನಿಮಮ್. ಸೊ ಅವ್ರಿಗೆಲ್ಲ ಏನು ಅಂತ ನಾವು ಯಾವ ಥರ ಹೋಗ್ತಾ ಇದ್ದೀವಿ, ನಾವು ಹೋಗ್ತಾ ಇರೋದು ಲೀಗಲ್ ಆಗಿದೆ. ಕನ್ನಡ ಜನತೆಗೆ ಅವ್ರು ನೋಡಿ, ಅವ್ರು ಕಳಿಸಿದ್ರು ಇಂಗ್ಲೀಷಲ್ಲಿ ಕಳಿಸಿಲ್ಲ, ಅವ್ರ ಭಾಷೆಗೆ ಹಿಂದಿಲಿ ಕಳಿಸಿದ್ದಾರೆ. ನಾವು ಕನ್ನಡ ಅಭಿಮಾನ ಬೆಳೆಸ್ಕೋಬೇಕು ಸ್ವಲ್ಪ. ಏನು ಹೇಳ್ತೀರಾ ಸರ್? ಹೌದು ಸರ್, ಖಂಡಿತ ಸರ್. ನಮ್ಮಲ್ಲೇ ಎಲ್ಲ ಪ್ಯಾನ್ ಇಂಡಿಯಾ ಓಡುತ್ತೋ ಗೊತ್ತಿಲ್ಲ, ನಮ್ಮಲ್ಲಿ ಮಾತ್ರ ಎಲ್ಲ ಓಡುತ್ತೆ. ಹೌದು, ಕರ್ನಾಟಕ ಭಾಗದಲ್ಲಿ. ಈಗ ಏನಂತಂತಂದರೆ ಈಗ ನಮಗೆ ಇದು ಅನಿಮಲ್ ಟ್ರಾನ್ಸ್ಫರ್ದು ಸರ್ಟಿಫಿಕೇಷನ್ನು ನಾವು ಎಲ್ಲೇ ಹೋದ್ರೂ ಕೂಡ ನಾವು ಈ ಥರ ನಾವು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮಾಡಿಸ್ತು ಅಂತಂದರೆ ಅಲ್ಲಿ ಬೇರೆಯವ್ರು ಯಾರೂ ನಿಮಗೆ ಕೈ ಹಾಕೋದಿಲ್ಲ. ಸಪೋಸ್ ಹಾಕಿದ್ರೂ ಕೂಡ ನಾವು ಇದೇನಿದೆ ಫುಲ್ ಗಾಡಿದು ಡೀಟೇಲ್ಸ್ ಇದೆ ಮತ್ತು ನಮ್ಮ ಅನಿಮಲ್ದು ಡೀಟೇಲ್ಸ್ ಇದೆ ವಿತ್ ನೋಡಿ, ಇದು ಡೆಪ್ಯೂಟಿ ಡೈರೆಕ್ಟರ್ ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ವೆಟರ್ನರಿ ಸರ್ವಿಸ್ ಮಂಡ್ಯ, ಇವರು ಹೆಡ್ಡು. ಇವರಿಂದನೇ ನಾವು ಇದನ್ನು ಪರ್ಮಿಷನ್ ತೊಗೊಂಡಿದ್ವಿ. ಸೊ ಹಾಗಾಗಿ ನಮಗೆ ಏನೇ ತೊಂದರೆ ಇದ್ದರೂ ಮಧ್ಯದಲ್ಲಿ ಏನೇ ತೊಂದರೆ ಆದರೂ ನಮಗೆ ಕಾಲ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನಾವು ಅವ್ರ ಹತ್ರ ಅದನ್ನು ಸರ್ಟಿಫಿಕೇಷನ್ ಮಾಡಿಸಿದ್ವಿ. ಯಾವ ಎತ್ತುಗಳು ಹೋಗ್ತಿದೆ ಅಂತ, ಈಗ ಯಾವ ಆ್ಯನಿಮಲ್ಸ್ ಹೋಗ್ತಾ ಇದ್ದೇವೆ ಅಂತೇಳಿ ಅದನ್ನು ಕೂಡ ರಿಜಿಸ್ಟ್ರೇಷನ್ ಮಾಡಿಸಿದೆ. ಇದು ಹೋಗ್ತಾ ಇರೋದು ಇದೇ ಎತ್ತುಗಳು. ಆಮೇಲೆ ಇದೇ 4 ಬಂಡೂರು ಶೀಪು, ಇದು ಬಿತ್ತನೆ ಮರಿ. ಸೊ ಆಮೇಲೆ ಅದರ ಜೊತೆಗೆ ಇದು ನಮ್ಮದು ಆ್ಯನಿಮಲ್ಸ್ದು ಏನಿದೆ ಅದೆಲ್ಲ ಡೀಟೇಲ್ಸ್ ಇದರಲ್ಲಿದೆ. ಇದು ನಮ್ಮ ಡಾಕ್ಯುಮೆಂಟ್ಸ್ಗಳೇನಿದೆಯೋ ಅದನ್ನು ಅಲ್ಲಿ ಜೆರಾಕ್ಸ್ ಕೇಳಿದ್ರು ಕೂಡ ಅಲ್ಲಿ ಯಾವುದೋ ಒಂದು ಫೀಲ್ಡಲ್ಲಿ ಮಾಡಿರ್ತಾರೆ, ನಮಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಸೇಫರ್ ಸೈಡಿಂದ ನಮ್ಮ ಡಾಕ್ಯುಮೆಂಟ್ಸ್ ಕೂಡ ಒಂದು ಜೆರಾಕ್ಸ್ ತೊಗೊಂಡು ಹೋಗ್ತಾಯಿದ್ವಿ. ಇದು ವೆಹಿಕಲ್ ಡೀಟೇಲ್ಸ್ ಎಲ್ಲ ಫುಲ್ಲು ಇದೊಂದು ಸೆಟ್ಟಲ್ಲಿದೆ. ನಮಗೆ ಪೊಲೀಸ್ ಸ್ಟೇಷನಿಂದ ನಾವು ಅದು ಪರ್ಮಿಷನ್ ತೊಗೊಂಡಿದ್ವಿ. ಅದು
ಅದಕ್ಕೆ ಪೊಲೀಸ್ ಅವರು ನಮಗೆ ಆ್ಯಕ್ಚುಲಿ ಇಲ್ಲಿಂದ ಅಲೆಮೆಂಟ್ಸ್ ಹೋಗ್ತಾ ಇದೆ ಅಂತಂದ್ಬಿಟ್ಟು ಪರ್ಮಿಷನ್ ಕೊಟ್ಟಿರೋ ಇದು. ಜೊತೆಗೆ ನೋಡಿ ಇಲ್ಲಿ ಫೋಟೋಸು. ಇಲ್ಲಿ ನಮ್ಮ ಮಂಡ್ಯ ನಮ್ಮ ಭಾಗಕ್ಕೆ ಏನು ಬರ್ತದೆ, ನಮ್ಮ ಲಿಮಿಟ್ಸ್ಗೆ ಏನು ಬರುತ್ತೋ ಆ ಸ್ಟೇಷನಿಂದ ನಾವು ಪರ್ಮಿಷನ್ ತೊಗೊಂಡಿದ್ದೀವಿ. ಇವರ ಮಂಡ್ಯ ಹೆಡ್ ಅವರಿಂದ ನಾವು ಇದನ್ನು ತೊಗೊಂಡಿದ್ದೀವಿ, ಪರ್ಮಿಷನ್ ತೊಗೊಂಡಿದ್ದೀವಿ. ಫೋಟೋಸು ಇದು ಅದು ಸೈನ್ ಆಗ್ತಾ ಇರುವಂಥದ್ದು. ಇದು ಅಲ್ಲಿಗೆ ಟಿ ಪಿ ತೊಗೊಂಡಿರೋದು ಪರ್ಮಿಷನ್ನು. ಆಮೇಲೆ ಇದು ಕರ್ನಾಟಕದ್ದು ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ಸ್ ಏನಿದೆಯೋ ಅದನ್ನು ಇದು ಕರ್ನಾಟಕ ಸರ್ಕಾರ ಹೊರಡಿಸಿತ್ತು ಪೊಲೀಸ್ ಇಲಾಖೆಯಿಂದ. ಸೊ ಅದನ್ನು ಕೂಡ ಇದನ್ನು ತೊಗೊಂಡಿದ್ದೀವಿ. ಸೊ ಇನ್ನು ಈ ಥರ ಪ್ರಿಪ್ರೇಷನ್ಸ್ ಎಲ್ಲ ಇದೆ. ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ ಎಲ್ಲ ಸೇಫರ್ ಸೈಡಿಂದ ಮಾಡ್ಕೊಂಡಿದ್ದೀವಿ ಸರ್. ಇಷ್ಟೆಲ್ಲ ಮಾಡ್ಕೊಂಡಿದ್ರೂ ಸಹ ಪೊಲೀಸ್ ಹಿಡಿತಾರೆ. ಹೌದು, ಏನು ಎಷ್ಟೇ ತೋರಿಸಿದ್ರು ಸಹ ಪೊಲೀಸ್ ಹಿಡಿತಾರೆ. ಬಟ್ ಅದನ್ನೆಲ್ಲ ನಾವು ಇದನ್ನು ಮೀರೇ ನಾವು ಮುಂದೆ ಹೋಗಬೇಕು. ಸೊ ಅದು ಮಾಡಿಕೊಂಡು ಬರೋಣ ಅಂತ ಅಂದ್ಕೊಂಡು ನಮ್ಮ ಹಳ್ಳಿಕಾರ್ ಮತ್ತು ನಮ್ಮ ಬಂಡೂರನ್ನ ಎಕ್ಸಿಬಿಟ್ ಮಾಡೋಣ ಅಂತ ಅಂದ್ಕೊಂಡು ರೆಡಿಯಾಗಿ ಹೋಗಿದ್ದೀವಿ ಸರ್. ಅಣ್ಣವ್ರನ್ನ ಒಂಚೂರು ಮಾತು ಕೇಳ. ಅವ್ರ ಕಾಲದಲ್ಲಿ ಅಣ್ಣ ನಮಸ್ತೆ. ನಮಸ್ಕಾರ. ನೀವು 2001ರಲ್ಲಿ ಕ್ಯಾಟಲ್ ಶೋ ಮಾಡಿದಾಗ ಯಾವ ಥರ ಇತ್ತು ನಿಮ್ಮ ಅನುಭವ? ಸರ್ ಅವತ್ತು ನಾವು ನಮ್ಮ ತಾತನ ಕಾಲದಿಂದ ಹಳ್ಳಿಕಾರ್ ತಳಿನೇ ಸಾಕೊಂಡು ಬೆಳೆಸ್ಕೊಂಡು ನಾವು ಅಭಿವೃದ್ಧಿ ಪಟ್ಕೊಂಡು ನಮ್ಮ ತಂದೆ ಕಾಲಕ್ಕೆ ಬಂದು ನಮ್ಮ ಪೆಡುಗು ಅದು ಬಂದು ಬೆಂಗಳೂರು ವೈಟ್ಫೀಲ್ಡಲ್ಲಿ ಕ್ಯಾಟ್ಲ್ ಶೋ ನಡೆದಿತ್ತು. ಆ ಸಂದರ್ಭದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಿಂದ ಒಂದು 10 ತೇರು ಹೋಗಿದ್ದು. ಕೆಲವರು ಅವ್ರ ಹೆಸರುಗಳು ಮರ್ತೋಗಿದೆ. ನನಗೆ ಗೊತ್ತಿರುವಂತೆ ನನ್ನ ಸ್ನೇಹಿತರುಗಳಿಗೂ ಒಂದು 2-3 ಜನದ್ದು ನೆನಪಿದೆ. 21ನೇ ಇದರಲ್ಲಿ ನಾವು ಹೊರಟಾಗ ಅಲ್ಲೂ ಭಾರಿ ದನಗಳು ಸೇರಿದ್ದು. ನಮ್ಮ ಆಲ್ ಇಂಡಿಯಾ ಬಂದಿತ್ತಣ್ಣ ಅವಾಗ? ಆಲ್ ಇಂಡಿಯಾ ತಳಿಗಳು ಎಲ್ಲ ತಳಿಗಳು ಇದ್ದು. SM ಕೃಷ್ಣ ಪೈಡೋದು ಅವರು ಆ ಸಂದರ್ಭದಲ್ಲಿ ನಮ್ಮ ಹೊಲ್ಲಾಗ್ದಿರೋ ಕರ, ಇನ್ನೊಂದೇರು ದೊಡ್ಡ ಎತ್ತುಗಳು, ಇನ್ನೊಂದೇರು ಓರಿ, ಇವೆಲ್ಲ ನಮ್ಮ ಭಾಗದಿಂದ ಒಂದು 20 ಜೊತೆ ಹೋಗಿದ್ದು. ಅಲ್ಲಿ ಇದು ಮಾಡಿದ್ವಿ. ನಮಗೂ ಅಲ್ಲಿ ಒಳ್ಳೆ ಪ್ರೈಝು ಇವೆಲ್ಲ ಇದಾದ. ಏನು ಬಹುಮಾನ ಕೊಟ್ಟಿದ್ರು ಅವಾಗ? ಶೀಲ್ಡ್ ಕೊಟ್ಟಿದ್ರು. ಟ್ರಾನ್ಸ್ಫರ್ ಇತ್ತಿಂದ ಹೋಗಿರ್ತವೆ ಅವೆಲ್ಲ ಕೊಟ್ಟಿದ್ರು. ಅದರಿಂದ ಅದಾದಮೇಲೆ ತಿರ್ಗಾ ಈ ಕ್ಯಾಟ್ಲಸ್ಸು ನಡೆಯಲಿಲ್ಲ, ಆಲ್ ಇಂಡಿಯಾ ಕ್ಯಾಟ್ಲಸ್ಸು. ಈಗ ನಮ್ಮ ಮಕ್ಕಳು ಇದು 3ನೇ ಬಾರಿಗೆ ಹೋಗ್ತಾಯಿದ್ದಾರೆ ಮಹಾರಾಷ್ಟ್ರಕ್ಕೆ. ಹೋಗಿ ಅವರೆಲ್ಲ ಚೆನ್ನಾಗಿ ಮಾಡ್ಕೊಂಡು ಬರಲಿ ಅನ್ನೋದು ನಮ್ಮ ಹಳ್ಳಿಕಾರ್ ತಳಿಯ ನಮ್ಮ ಕರ್ನಾಟಕದ ಜಿಲ್ಲೆ ಜನಕ್ಕೆ ಅಭಿವೃದ್ಧಿ ಪಡಿಸಲಿ ಅನ್ನೋದು ಒಂದು ಆಸೆ. ನಮ್ಮ ಮಕ್ಕಳದು ಅದೇ ಆಸೆ. ಈ ತಳಿ ಉಳಿಸಿ ಬೆಳೆಸಿ. ಇದು ಇಲಾಖೆ ಸಹ ತಳಿಯಲ್ಲಿ ಒಂದು 10-15 ತಳಿ ಇದೆ. ಎಲ್ಲಕ್ಕಿಂತ ಉನ್ನತ ಮಾಡ್ತಿದ್ದು. ಒಂದೊಂದು ಹಸು ಮನೆಯಲ್ಲಿದ್ದರೆ ಕಾಮಜೇನು ಇದ್ದಂಗೆ. ಮಕ್ಕಳುಗಳಿಗೆ ಹಾಲು ಕೊಟ್ಟರೆ ಯಾವುದೋ ಕಾಯಿಲೆ ಕಸಲೆ ಯಾವುದೂ ಬರೋಲ್ಲ. ಅದರಿಂದ ತಳಿಯ ಉಳಿಸಿ ಬೆಳೆಸಿ ಅನ್ನೋದೇ ನಮ್ಮೊಂದು ಅಭಿಪ್ರಾಯ. ರೇವಣ್ಣವ್ರು ಮಾತಾಡ್ತಾರೆ ಅವ್ರ ಹೋರಿ ಬಗ್ಗೆ. ರೇವಣ್ಣ ನಮಸ್ಕಾರ. ನಮಸ್ತೆ ಸರ್. ನೀವು ಎಷ್ಟು ವರ್ಷದಿಂದ ಹೋರಿ ಸಾಕ್ತಿದ್ದೀರಣ್ಣ? ಸರ್ ಇದು ನಮ್ಮ ತಾತರು ಸಾಕ್ತಿದ್ರು, ಮತ್ತು ನಮ್ಮ ಅಪ್ಪರು ಸಾಕ್ತಿದ್ರು. ಮತ್ತು ಅದು ನಮ್ಮ ಕಾಯಸ್ಸು ಬಿಟ್ಟಿಲ್ಲ, ನಾವು ಸಾಕೊಂಬತ್ತಾಯಿದ್ವಿ. ನೀವು ಮೂಲತಃ ರೈತರೇನ? ಈಗ ರೈತರೇ ಸರ್, ರೈತರೇ. ನಾವು ಬೇರೆ ಏನೋ ಕೆಲಸ ಮಾಡ್ತಿಲ್ಲ, ವ್ಯವಸಾಯ ಮಾಡ್ತೀವಿ? ವ್ಯವಸಾಯನೇ ನಮ್ದು, ವ್ಯವಸಾಯನೇ. ಎಷ್ಟು ಸಾಕಿರೋಣ ಮನೆಯಲ್ಲೀಗ? ಈಗ ಮನೆಯಲ್ಲಿ 4 ನಾಟಿ ಹಸು ಇದೆ, ಬಿತ್ತನೆ ಹೊರೆ 3 ಇದೆ. ಹಸುಗಳು ಬರ್ತಾವಣ್ಣ ದಿನ? ಡೈಲಿ ಬರ್ತಾವೆ ಸರ್, 3, 4, 5 ಈಗ ಲೆಕ್ಕಕ್ಕಿಲ್ಲ. ಡೈಲಿ 2 ಬಂದೇ ಬರ್ತಾವೆ. ಕರುವಿಗೆ ಲಕ್ಷಗಟ್ಟಲೆ ಬೆಲೆ ಹೇಳ್ತಿರ್ತಾರಲ್ಲ, ಯಾವ್ದಾರ ಆ ಥರ? ಸರ್ ಹೇಳ್ತಾರೆ, ಲಕ್ಷಗಟ್ಟಲೆ ನಾವು ಕೊಟ್ಟು ತಂದಿದ್ದೀವಿ. ಏನಂದರೆ ಈಗ ಈ ಹಳ್ಳಿಕಾರನ್ನ ಬೆಳೆಸಿ ಉಳಿಸೋರಿಲ್ಲ ರೈತರು, ಕಮ್ಮಿ ಆಗೋರು. ಎಲ್ಲ ಈ ಕೆಲಸ ಹಳ್ಳಿ ರೈತರೆಲ್ಲ ಹೋಗಿ ಬೆಂಗಳೂರು ಪೇಟೆ ಸೇರ್ಕೊಂಡ್ರು. ಯಾರು ಸಾಕ್ತಾರೆ? ಈಗ ನಾವು ನೋಡ್ತೀವಿ ಸರ್, ನಮ್ಮ ಅಕ್ಕಪಕ್ಕ ಹುಡುಗ ಸಿಗಲ್ಲ. ಏನು ಬೆಂಗಳೂರು ಆಟೋ ಓಡಿಸೋರು, ಕಸ ಗುಡಿಸೋ ಏನು ಹೌದು ವ್ಯವಸಾಯ ಮಾಡ್ಕೊಂಡು ಊರಲ್ಲಿದ್ರೆ ಕೊಡಲ್ಲ. ಇದೇನೋ ನಮ್ಮ ಅಪ್ಪತಿರು ನಮ್ಮ ತಾತಿರು ಆವಾಗಿಂದ ಕಟ್ಕೊಂಬಂದ್ಬಿಟ್ಟವ್ರೆ. ವ್ಯವಸಾಯ ಭೂಮಿ ಮಾಡ್ತಾಯಿದ್ವಿ. ಇದೊಂದು ಸೋಕಿ ಬಸಪ್ಪನ ಉಳಿಸ್ಬೇಕು, ಬೆಳೆಸ್ಬೇಕು, ಹಳ್ಳಿಕಾರ್ ಬೆಳೆಸ್ಬೇಕು ಅನ್ನೋದು ನಮ್ಮದೊಂದು ಕಾಯಸ್ಸು. ನಾವು ಬೆಳೆಸ್ಕೊಂಡು ಪ್ರತಿಯೊಬ್ಬರಿಗೂ ನನ್ನ ಹತ್ರ ಬರುವಂಥವ್ರಿಗೆಲ್ಲ, ಈ ಮಂಡ್ಯ ಭಾಗದವ್ರಿಗೆಲ್ಲ ಸುಮಾರು ಹೋರಿ ಕೊಟ್ಟಿದ್ದೀನಿ, ಎಲ್ಲ ಕಡೆ ಕೊಟ್ಟಿದ್ದೀನಿ. ನಾನು ತಗೊಬಂದು ಹಳ್ಳಿಕಾರ್ ಬೆಳೆಸಿ ಜಾತ್ರೆಗಳು ಮಾಡ್ತಾಯಿರ್ತೀವಿ. ಯಾವುದೋ ಬೇರೆ ಕಡೆ ಶೋಗೆ ಹೋಗಿರೋ ಹೊರ ರಾಜ್ಯಕ್ಕೆ ನಾನು ಎಲ್ಲೂ ಹೋಗಿಲ್ಲ. ಈ ಸತಿ ನಮ್ಮ ರವೀಣರು ನೀವು ಬರಲೇಬೇಕು ಅಂದ್ಬಿಟ್ಟು ರವೀಣರು ಕರ್ಕೋಗ್ತಾಯಿದ್ದಾರೆ. ಎಷ್ಟು ಖುಷಿ ಜನ? ಖುಷಿ ಇದೆ, ತುಂಬ ಖುಷಿ ಇದೆ. ನಮ್ಮ ಹಳ್ಳಿಕಾರು ಹೊರ ರಾಜ್ಯದಲ್ಲಿ ಹೋಗಿ ಇದು ಹೆಸರು ಮಾಡ್ತದೆ ಅಂದರೆ ನಮಗಿನ್ನ ಸಂತೋಷ, ಖುಷಿ ಅಲ್ವಾ? ಯಾವ ಥರ ಪ್ರಿಪ್ರೇಷನ್ ಮಾಡ್ಸ್ಕೊಂಡಿದ್ದಾರೆ ನೀವು? ಮಾಮೂಲಿ ಎಲ್ಲ ನಮ್ಮ ರವೀಣರು ಹೇಳಿದ್ದಾರೆ, ಆ ಥರ ನಾವೆಲ್ಲ ಸೇಮ್ ಎಲ್ಲ ಮಾಡ್ಕೊಂಡಿದ್ದೀವಿ. ಸರಿ.
ಇದಕ್ಕೆ ಮಾಮೂಲಿ ತಿಂಡಿ ಮೊಟ್ಟೆ ಎಲ್ಲ ಕೊಡ್ತೀರಾ? ಯಾವ ಥರ ಲೋಡ್ಗೆ ಕೊಡ್ತೀರಾ ಇಲ್ಲ ಕಮ್ಮಿ ಮಾಡ್ತೀರಾ? ಹಸುಗಳು ಬರೋಲ್ಲ 3-4 ದಿವಸ ರೆಸ್ಟಲ್ಲಿ ಇರಬೇಕಲ್ಲ? ಇಲ್ಲ ಎಲ್ಲ ಏನು ಆ ಥರ ಏನು ರಾಶಿ ಮಾಡಲ್ಲ, ಎಲ್ಲ ಏನು ಡೈಲಿ ಕೊಡ್ತಾಯಿದ್ದೋ ಅದೇ ಥರ ಕೊಡ್ತೀವಿ. ಸರಿ, ಒಳ್ಳೆಯದಾಗಿ ಪರಿಚಯ ಮಾಡಿಕೊಡಿ ಸರ್. ಸರ್ ನಾವು ಮಂಡ್ಯ ಪಕ್ಕ ಒಳಲ್ಲು ರವಿ ಅಂದ್ಬಿಟ್ಟು ನಮ್ಮ ಹೆಸರು. ನಾವು ಹೆಚ್ಚು ಕಮ್ಮಿ ನಮ್ಮ ರವಿಯವರು ಮತ್ತು ನಮ್ಮ ಪಟೇಲರು ಸ್ನೇಹ ಮಾಡಿ ಹೆಚ್ಚು ಕಮ್ಮಿ ಒಂದು 25 ವರ್ಷ ಆಯಿತು. ಆವಾಗ ಸಣ್ಣ ಪುಟ್ಟ ಕಟ್ಕೊತಿದ್ದೋ. ಇವಾಗ ಇವ್ರ ಜೊತೆ ಸೇರಿದ ಮೇಲೆ ಒಳ್ಳೊಳ್ಳೆ ಹೆಸರಾಗುವಂಥದ್ದು ಬರಿಗಳನ್ನ ಕಟ್ಕೊಂಡು ಬೆಳೆಸ್ಕೊಂಡು ಮಾಡ್ಕೊತ ಬಂದಿದ್ದೀವಿ. ಈ ಹೆಸರು ಕಟ್ಟಿದ ನಮ್ಮ ಮನೇಲಿ ಈಗ ಮನೇಲಿ ಒಂದು 5 ಜೊತೆ ಇದೆ. 5 ಜೊತೆ ಯಾವ ಜಾತ್ರೆ ಮಾಡ್ತಾರೆ ಮುಂದಕ್ಕೆ? ನಾವು ಈಗ ಮುಂದೆ ಬೇಬಿ ಹೇಳಿ ಈ ಬನ್ನೂರ್ಗೆ ಹೋಗಿದ್ದೋ, ಅಲ್ಲಿ ಚಿನ್ನ ಆಯಿತು. ಸಾತ್ನೂರ್ಗೆ ಹೋದೋ, ಅಲ್ಲಿ ಅಮೌಂಟ್ ಕೊಟ್ಟರು, ಅಲ್ಲೂ ಪ್ಲೇಸ್ ಆಯಿತು ಆರೋಲಲ್ಲಿ. ಈಗ ಮುಂದೆ ಬೇಬಿ ಸಿಹಳಿ ಅದು ಮುಗಿಸ್ಕೊಂಡು ಮಾಗಡಿಗೆ ಹೋಗ್ತೀವಿ. ಬೇಬಿ ಯಾವ ಸ್ಟಾರ್ಟ್ ಆಗುತ್ತಣ್ಣ? ಈಗ 17ರಿಂದ 15 ಹಬ್ಬ ಆದ್ಮೇಲೆ ಎಲ್ಲ ಕಮೆಂಟ್ಸ್ ಆಯ್ತವೆ. ಓಕೆ, ಅದು ಒಂದು 5 ದಿವಸ ಜಾತ್ರೆ ನೋಡೋಕೆ ಸಿಗುತ್ತೆ. ಬೇರೆ ಎಲ್ಲ 2-3 ದಿವಸ ಕಿತ್ತೋಗ್ತದೆ, ಒಂದು 5 ದಿವಸ 21ನೇ ತಾರೀಕು ಗಂಟಂತೂ ಇರ್ತದೆ. ಅಲ್ಲ, ನಮ್ಮ ಕರ್ನಾಟಕದ ಜನತೆಗೆ ಹೇಳ್ತಾ ಇರೋದು ಅಂತಂದರೆ, ಈಗ ಇಲ್ಲಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇರೋದು ಅಂತಂತಂದರೆ ಹೆಮ್ಮೆ ತಂದ ವಿಚಾರ. 1000 ಕಿಲೋಮೀಟ್ರ್, ಸಾವಿರಾರು ಕಿಲೋಮೀಟ್ರ್ ರಿಸಿಪ್ಟ್ ತಗೊಂಡು ಹೆಚ್ಚು ಕಮ್ಮಿ ಒಂದು 100 ಕಿಲೋಮೀಟ್ರ್ ಬಂದು ಜಾತ್ರೆ ಮಾಡೋಕ್ಕೇನೆ ಸುಸ್ತು ಅಂತಾರೆ. ಬಟ್ ಇನ್ನೊಂದು ಇಲ್ಲಿ ಬಾವಿ ಕಪ್ಪಿ ಹಿಂಗೆ ನಾನು ಅಲ್ಲಿ ಅಷ್ಟು ಕಟ್ಟಿದ್ದೀನಿ ಇಷ್ಟು ಕಟ್ಟಿದ್ದೀನಿ ತೋರಿಸ್ಕೊತಾರೆ. ಈಗ ನಮ್ಮ ಕರ್ನಾಟಕದ ಏನು ಅಂತ ಹೊರಗಡೆ ಜನಕ್ಕೂ ಗೊತ್ತಾಗ್ಬೇಕಲ್ವಾ? ಅದೊಂದು ಇವರು ಉತ್ಸಾಹದಿಂದ ಮಾಡ್ತಾ ಇರೋದಕ್ಕೆ ನಮ್ಮದು ತುಂಬ ಖುಷಿ ಇದೆ, ತುಂಬ ಸಪೋರ್ಟ್ ಇದೆ. ಯಾವ ರೀತಿ ಬೇಕಾದ್ರೂ ಸಪೋರ್ಟ್ ಆಗಿದ್ವಿ. ಇನ್ನು ಮುಂದೆ ಎಲ್ಲ ಕಡೆನೂ ನಮ್ಮ ಕರ್ನಾಟಕದ ಜನತೆಗೆ ಆಗ್ಬೋದು, ನಮ್ಮ ಹಳ್ಳಿಕಾರ್ ತಳಿ ಆಗ್ಬೋದು, ಎಲ್ಲ ಕಡೆನೂ ಮೆರೀಲಿ ಅಂತ ಹೇಳ್ತಾ ಜೈ ಹಳ್ಳಿಕಾರ್ ಅಂತ ಹೇಳ್ತಾ ನನ್ನ. ಸರ್ ನಮಸ್ತೆ. ಇವರು ನಮ್ಮ ಅಣ್ಣ ಭಾನುಪ್ರಕಾಶ್ ಅಂತೇಳಿ, ಇವರು ಅಡ್ವೊಕೇಟು. ನಾವು ಯಾವುದೇ ನ್ಯಾಷನಲ್ ಲೆವೆಲ್ ಶೋ ಆಗ್ಬೋದು, ಯಾವುದಾದ್ರೂ ಕೇಸು ವಗೇರೆ ಯಾವುದೇ ಅದಕ್ಕೆ ಸಂಬಂಧಪಟ್ಟಂತೆ ಏನೇ ಇತ್ತು ಅಂತಂದ್ರೂ ನಮಗೆ ಇವರು ಸಪೋರ್ಟ್ ಮಾಡಿ ನಮ್ಮ ಬೆನ್ನೆಲುಬಾಗಿ ಇವರು ನಿಲ್ತಾರೆ. ಯಾವುದೊಂದಕ್ಕೂ ಇವರು ನಮಗೆ ಗೈಡ್ ಮಾಡ್ತಾರೆ. ನಮ್ಮ ಜೊತೆಲಿದ್ದು ಎಲ್ಲದಕ್ಕೂ ನಮ್ಮ ಹಳ್ಳಿಕಾರರಾಗಲಿ ನಮ್ಮ ದೇಶಿ ಬಂಡೂರು ಬ್ರೀಡ್ನ ಡೆವಲಪ್ಮೆಂಟ್ಗೆ ಇವರ ಒಂದು ಸಪೋರ್ಟಿಂಗ್ ಮತ್ತು ಪಾತ್ರ ತುಂಬ ಇದೆ. ಸೊ ಹಂಗಾಗಿ ಈಗ ಇವರು ಕೂಡ ನಮ್ಮ ಜೊತೆಲಿ ಬರ್ತಾಯಿದ್ದಾರೆ. ಕಳೆದ ಬಾರಿ ಕೂಡ ಮಹಾರಾಷ್ಟ್ರಕ್ಕೆ ಬಂದಿದ್ದರು. ಇವರು ನಮ್ಮ ಅಣ್ಣಂಗೆ ಹಿಂದಿ ಮತ್ತು ಇಂಗ್ಲೀಷೆಲ್ಲ ಲ್ಯಾಂಗ್ವೇಜಸ್ಸು ಚೆನ್ನಾಗಿ ಗೊತ್ತಿರೋದ್ರಿಂದ ನಮಗೆ ಈ ಪೊಲೀಸ್ ಹತ್ರ ಆಗ್ಬೋದು, ಅಲ್ಲಿ ಕಮ್ಯುನಿಕೇಷನ್ಗೆ ಆಗ್ಬೋದು ಅಷ್ಟು ತೊಂದರೆ ಅಂತ ಅನಿಸಲ್ಲ. ಸೊ ಇಲ್ಲ ಅಂತಂದರೆ ನಮಗೆ ಸ್ವಲ್ಪ ತೊಂದರೆ ಅಂತ ಅನ್ನಿಸ್ತಾ ಇತ್ತು ಏನೋ. ಸೊ ಹಂಗಾಗಿ ಇವ್ರನ್ನ ಕರ್ಕೊಂಡು ಹೋಗ್ತಾ ಇರೋದು ನಮಗೆ ಒಂದು ತುಂಬ ಗ್ರಿಪ್ಪು, ಬೆನ್ನೆಲುಬು, ಒಂದು ಆನೆಬಲ ಅಂತಲೇ ಹೇಳ್ಬೋದು. ಮಾತಾಡಿ ಅಣ್ಣ ನಿಮಗೆ. ನಾವು ರಾಷ್ಟ್ರ ಮಟ್ಟದ ಒಂದು ಕ್ಯಾಟಲ್ ಶೋಗೆ ಅಂದರೆ ಲೈಫ್ ಸ್ಟಾಕ್ ಶೋಗೆ ಹೋಗ್ತಾ ಇದ್ದೀವಿ. ಮಂಡ್ಯದಿಂದ ನಮ್ಮ ಪಟೇಲ್ ಶಿವರುದ್ರಪ್ಪ ಅವ್ರ ಮನೆಯಿಂದ ಇದು 2ನೇ ಬಾರಿ ಹೋಗ್ತಾ ಇದ್ದೀವಿ. ಮುಂಚೆ ಅವ್ರ ಕಾಲದಲ್ಲೂ ಹೋಗಿದ್ರು, ನಮ್ಮ ಕಾಲದಲ್ಲಿ ಇದು 2ನೇ ಬಾರಿ ಹೋಗ್ತಾ ಇದ್ವಿ. 2023 ಹೋಗಿದ್ವಿ, 2026 ಹೋಗ್ತಾ ಇದ್ದೀವಿ. ಮಹಾರಾಷ್ಟ್ರಕ್ಕೆ ಇದು 2ನೇ ಬಾರಿ ಹೋಗ್ತಾ ಇದ್ದೀವಿ. ಮಹಾರಾಷ್ಟ್ರ ರಾಜ್ಯದ ಒಂದು ಆಮಂತ್ರಣದ ಮೇಲೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನಂದರೆ ನಮ್ಮ ದೇಸಿ ತಳಿಗಳಾದ ಹಳ್ಳಿಕಾರ್ ತಳಿಗಳು ಮತ್ತು ನಮ್ಮ ಕಿರ್ಗಾಲ್ ಹತ್ರ ಬಂಡೂರು ಕುರಿಗಳು ರಾಷ್ಟ್ರ ಮಟ್ಟದಲ್ಲಿ ಎಲ್ಲರಿಗೂ ಗೊತ್ತಾಗಲಿ ಮತ್ತು ಅವು ಪ್ರಮೋಟ್ ಆಗಲಿ. ರೈತರುಗಳಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಬಂದರೆ ಅದ್ರ ಪ್ರಮೋಷನ್ ಆದರೆ ರೈತರುಗಳಿಗೆ ಅನುಕೂಲ ಆಗುತ್ತೆ, ಅವ್ರಿಗೆ ಒಳ್ಳೆ ಮಾರುಕಟ್ಟೆ ಬೆಲೆ ಸಿಗ್ತದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಹಳ್ಳಿಕಾರ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದನ್ನು ಇನ್ನಷ್ಟು ಜನಕ್ಕೆ ಗೊತ್ತಾಗಲಿ, ಇದನ್ನು ಎಲ್ಲರೂ ಸಾಕಲಿ ಅನ್ನೋದಕ್ಕೋಸ್ಕರ ನಾವು ಇಲ್ಲಿಂದ ಅಷ್ಟು ಸುಮಾರು 9ರಿಂದ 1000 ಕಿಲೋಮೀಟ್ರ್, ಅಪ್ ಆ್ಯಂಡ್ ಡೌನ್ 2000 ಕಿಲೋಮೀಟ್ರ್ ಆಗುತ್ತೆ. ಹೋಗ್ತಾ ಇದ್ದೀವಿ. ಈಗ ಹೋಗಲಿಕ್ಕೆ ಒಂದು 30-40 ಗಂಟೆ ಬೇಕು, ಬರಲಿಕ್ಕೂ 30-40 ಗಂಟೆ ಬೇಕು. ಒಟ್ಟು 7 ದಿನದ ಹೋಗು ಬರೋ ಪ್ರಯಾಣ ಆಗುತ್ತೆ. ಅದನ್ನ ಪ್ರಮೋಷನ್ಗೋಸ್ಕರ ನಮ್ಮ ರವಿ ಪಟೇಲು, ಕಿರಣ್ ಪಟೇಲು ಮತ್ತು ಅವ್ರ ತಂದೆಯವರು ಸಹಕಾರ, ರವಿ ಅಣ್ಣ ಅವ್ರ ಮಗ ಮತ್ತು ನಮ್ಮ ಇನ್ನೊಬ್ಬರು ರೇವಣ್ಣವರು ಓರಿ ತಗೊಂಬಂದಿದ್ದಾರೆ. ಅವರೆಲ್ಲ ಸೇರಿ ಕರ್ನಾಟಕವನ್ನು ಪ್ರತಿನಿಧಿಸೋಕ್ಕೆ ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ. ದಾರಿ ಮಧ್ಯದಲ್ಲಿ ಆಗ್ತಕ್ಕಂಥ ಯಾವುದೋ ಸಣ್ಣ ಪುಟ್ಟ ಅಡಚಣೆಗಳಾಗಲಿ, ಇನ್ನೊಂದಾಗಲಿ, ಒಂದು ಚೆಕ್ ಪೋಸ್ಟ್ ಆಗಲಿ, ಅಥವಾ ಅಲ್ಲಿ ಲ್ಯಾಂಗ್ವೇಜಲ್ಲಿ ಹಿಂದಿ ಅಥವಾ ಇಂಗ್ಲೀಷು ಪರಭಾಷೆಗಳನ್ನ ಪ್ರಮೋಷನ್ ಮಾಡಲಿಕ್ಕೆ ನಾವು ಇಲ್ಲಿಂದ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಜೈ ಹಳ್ಳಿಕಾರ್, ಜೈ ಬಂಡೂರು ಕುರಿ. ಸರಿ ಸರ್, ನಿಮ್ಮ ಒಂದು ಜಾತ್ರೆ ಮಾಡಬೇಕು ಅಂದರೆ ಒಂದು ಶೋ ಮಾಡಬೇಕು ಅಂದರೆ ಒಬ್ಬರ ಕೈಲಿ ಆಗಲ್ಲ. ನಿಮ್ಮ ಸಪೋರ್ಟ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್ ಖಂಡಿತ. ಇವರು ಯಾರು ಈಗ ಬಂದಿದ್ದಾರೆ, ಈಗ ಈ ಟ್ರಕ್ ಓನರು ಇವರು, ನಮಗೆ ಇವರು ಕೂಡ ಇವರ ಪ್ರಾಣಿ ಪ್ರೇಮಿಯವರು. ಅಲ್ಲಿ ವಿಡಿಯೋ ತೋರಿಸೋರು ಪ್ರಾಣಿ ಪ್ರೇಮಿಯವರು. ಅವರು ಡ್ರೈವಿಂಗ್ ಮಾಡಿದ್ರೂ ಸಹ ಇದ್ರ ಬಗ್ಗೆ ಇದು ತುಂಬ ಒಲವಿದೆ. ಸೊ ಹಂಗಾಗಿ ನಮಗೆ ಇವ್ರನ್ನ ಕರ್ಕೊಂಡು ಹೋಗ್ತಾ ಇರೋದು ಒಂಥರ ಖುಷಿ ಇದೆ. ಸೊ ಈಗ ಇದು ಒಬ್ಬ ಕೈಯಿಂದ ಖಂಡಿತ ಸಾಧ್ಯ ಇಲ್ಲ, ಇದು ಒಂದು ಟೀಮ್ ವರ್ಕು. ನನ್ನ ಜೊತೇಲಿ ಅವರಿದ್ದಾರೆ ಇವರಿದ್ದಾರೆ ಅಂತಂದ್ರೆ ನನ್ನ ಜೊತೆ 100 ಜನ 1000 ಜನ ಇದ್ದಾರೆ ಅಂತ ಹೇಳೋದಲ್ಲ. ನಮಗೆ ಬೇಕಾದವರು ಬರೀ 5ರಿಂದ 10 ಜನ ಇದ್ದರೆ ಸಾಕು, ನಾವು ಯಾವ ಲೆವೆಲ್ಗೆ ಬೇಕಾದರೂ ಹೋಗ್ಬೋದು.
ಅದು ನಮಗೆ ಅವ್ರ ಮೇಲೆ ನಂಬಿಕೆ ಇರಬೇಕು, ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಇರಬೇಕು. ಅಂಥವ್ರು ಬರೀ 5ರಿಂದ 10 ಜನ ಇದ್ದರೆ ಸಾಕು. ಸೊ ನಮಗೆ 1000 ಜನ ಬೇಡ, ಯಾವ ಲೆವೆಲ್ ಬೇಕಾದ್ರೆ ಏನು ಬೇಕಾದರೂ ಫೇಸ್ ಮಾಡ್ಬೋದು ಅಂತ ಹೇಳ್ತಾ, ಸುಮ್ಮನೆ ನಮ್ಗೆ ಅವರಿದ್ದಾರೆ ಅಷ್ಟು ಜನ ಇದ್ದಾರೆ ಇಷ್ಟು ಜನ ಇದ್ದಾರೆ ಅಂತ ಅನ್ನೋದಲ್ಲ. ನಮಗೆ ಹತ್ತಿರವಾಗಿರುವಂಥವ್ರು ಎಲ್ಲ ಸ್ನೇಹಿತರಿದ್ದಾರೆ. ನನಗೆ ಅಂಥ ಸ್ನೇಹಿತರು ಸಿಕ್ಕಿದ್ದಾರೆ, ಅಂಥ ಅಣ್ಣ ತಮ್ಮಂದರು ಸಿಕ್ಕಿದ್ದಾರೆ ಈ ಒಂದು ಈ ಫೀಲ್ಡಲ್ಲಿ. ಸೊ ಅದನ್ನು ಇವತ್ತವರೆಗೂ ನಾನು ಉಳಿಸ್ಕೊಂಡಿದ್ದೀನಿ, ಅದೇ ಥರದಲ್ಲಿ ಅವರು ಉಳಿಸ್ಕೊಂಡಿದ್ದಾರೆ. ಅದರಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ನಾನು ಆಯ್ಕೆ ಮಾಡ್ಕೊಳ್ಳೋದು ಅದು ನಮಗೆ ಬಿಟ್ಟಿರುತ್ತೆ. ಅಂಥ ಸ್ನೇಹಿತರನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಅವರೆಲ್ಲ ನಮ್ಮ ಜೊತೆಲಿ ಯಾವತ್ತಿಗೂ ಒಳ್ಳೆಯದಕ್ಕೆ ಕೈ ಜೋಡಿಸ್ತಾರೆ ಅಂತ ಹೇಳ್ತಾ, ನಾವು ಒಳ್ಳೆಯದಕ್ಕಾದ್ರೆ ಮಾತ್ರ ಕರೆಯೋದು, ನಾವು ಕೆಟ್ಟದಕ್ಕೆ ಹೋಗಲ್ಲ. ಒಳ್ಳೆಯದಕ್ಕೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡುವಂಥ ಜನರು ಇದ್ದಾರೆ. ಸೊ ಅಂಥ ಸ್ನೇಹಿತರು, ಅಂಥ ಅಣ್ಣ ತಮ್ಮಂದರು, ಅಂಥ ವೆಲ್ ವಿಷರ್ಸು, ಅಂಥ ಹಿರಿಯರು ಎಲ್ಲರೂ ಇದರಲ್ಲಿ ಇದ್ದಾರೆ. ಇದಕ್ಕೆ ಇಲ್ಲಿ ನಿಂತಿರೋರು ಅಷ್ಟೇ ಜನ ಅಲ್ಲ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಪೋರ್ಟ್ ಮಾಡುವಂಥವ್ರು ಎಲ್ಲರೂ ಇದ್ದಾರೆ. ಇನ್ನು